ಹಲೋ. ನಮಸ್ತೆ. ಹಲೋ ಸೋನು ಅವರಾ? ಹೌದಮ್ಮ, ಸೋನು ಮಾತಾಡ್ತಿರೋದು. ನಿಮ್ಮ ಹೆಸರು? ನನ್ನ ಹೆಸರು ಚೈತ್ರ ಅಂತ. ತುಂಬಾ ಖುಷಿ ಆಗ್ತಿದೆ ನಾನು ಕಾಲ್ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಪವಿತ್ರ? ಚೈತ್ರ ಅಣ್ಣ. ಸಾರಿ, ಚೈತ್ರ. ಹೌದು ಚೈತ್ರ ಅವರೇ, ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಅಣ್ಣ, ನಾನು ಬ್ಯಾಂಗ್ಳೂರಲ್ಲೇ. ಹೇಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ತುಂಬ ಖುಷಿಯಾಗಿದ್ದೀರಾ? ಯಾಕೆ? ಕಾಲ್ ಕನೆಕ್ಟ್ ಆಗಿದ್ದೆ ನಂಗೆ ತುಂಬಾ ಖುಷಿ ಅನ್ನಿಸ್ತಿದೆ ಅಣ್ಣ. ಅಂದರೆ ಕಾಲ್ ಕನೆಕ್ಟ್ ಆಗೋಕ್ಕಿಂತ ಮುಂಚೆ ಬೇಜಾರಲ್ಲಿದ್ರಿ ಅಂತನಾ? ಅಂದ್ರೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಅಣ್ಣ, ಸಿಗ್ಲಿಲ್ಲ ಅಂತ. ವೆಲ್, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಕೇಳ್ಕೊಂಡೆ, ಇವತ್ತು ದೇವರನ್ನೆಲ್ಲ ಕೇಳ್ಕೊಂಡೆ ಅಣ್ಣ, ಹೆಂಗಾದ್ರೂ ಕಾಲ್ ಸಿಕ್ಬಿಟ್ಟು ಅಂತ. ಓ, ದಟ್ಸ್ ಗ್ರೇಟ್. ಆ ನಂಬಿಕೆ ಇರೋದು ನೋಡಿ, ನಂಬಿಕೆನೇ ಬಹಳ ಮುಖ್ಯ. ಆ್ಯಂಡ್ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ ನಾನು. ಆಕ್ಚುಲಿ ನಿಮ್ಗೆ ದೊಡ್ಡ ಫ್ಯಾನ್ ಅಣ್ಣ ನಾನು. ಓಹ್, ಹೌದಾ? ಹೌದಣ್ಣ. ಅಂದ್ರೆ ಇತ್ತೀಚೆಗೆ ಅಣ್ಣ ನಾನು ನೋಡಿದ್ದು, 2 months ಇಂದ ನೋಡ್ತಿದ್ದೀನಿ. ಅದಕ್ಕೆ ಮುಂಚೆ ನಂಗೆ ಗೊತ್ತಿರ್ಲಿಲ್ಲ. ಇತ್ತೀಚೆಗೆ ನೋಡ್ತಿದ್ದೀನಿ ನಾನು. ನನ್ಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ಅಣ್ಣ. ನಮ್ಮ ತಾಯಿಗೆ ನಾನು ಒಬ್ಳೆ ಮೊದಲು. ನೈಸ್, ಒಳ್ಳೇದಾಗಲಿ. ಚೈತ್ರ, ಏನು ಮಾಡ್ಕೊಂಡಿರೋದು? ಅಣ್ಣ, ನಾನು ಹೌಸ್ ವೈಫ್. ಆಕ್ಚುಲಿ ಮನೇಲಿ ಇದ್ದೀನಿ ಈಗ. ನಿಮ್ಮ ಅಕ್ಕ ತುಂಬಾ ಹೇಳ್ಕೊಳ್ಳುವಂಥದ್ದಿದೆ ಅಣ್ಣ. ನನ್ನ ಒಡ ಹುಟ್ಟಿದ ಅಣ್ಣ ತರ ಅಣ್ಣ ನೀವು. ಹೇಳಮ್ಮ. ಅಣ್ಣ, ನನ್ಗೆ ನಮ್ಮ ತಾಯಿ ತಂದೆ ಚಿಕ್ಕ ವಯಸ್ಸಲ್ಲೇ ಬೇರೆ ಆಗ್ಬಿಟ್ಟು. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ಧ್ವನಿ ನಂಗೆ ಸ್ಪಷ್ಟತೆ ಇಲ್ಲ. ಓಕೆ ಅಣ್ಣ. ಏರ್ಫೋನ್ ಹಾಕೊಂಡಿದ್ದೀರಾ? ಇಲ್ಲ ಅಣ್ಣ. ಓಕೆ, ಜೋರಾಗಿ ಮಾತಾಡಿ ಅಮ್ಮ. ನಮ್ಗೆ ತಂದೆ ತಾಯಿ ಇಬ್ರು ದೂರ ಆಗ್ಬಿಟ್ರಣ್ಣ. 25 years ಆಯ್ತು ಅವ್ರು ದೂರ ಆಗಿ. ಓಕೆ, ಅವಾಗ ನಿಮ್ಗೆ ವಯಸ್ಸು? ನಾನು ತುಂಬಾ ಚಿಕ್ಕವಳಣ್ಣ. ಅಂದ್ರೆ ಈಗ ನನ್ಗೆ 31 ವಯಸ್ಸು ಇವಾಗ. ನಾನು ಅವಾಗ ಚಿಕ್ಕವಳು. ಓಕೆ. ಆಮೇಲೆ ತಾಯಿ ಒಬ್ರೆ, ಆ ಕಡೆನು ಫ್ಯಾಮಿಲಿ ಸಪೋರ್ಟ್ ಏನು ಇರ್ಲಿಲ್ಲ ಅಣ್ಣ ತಾಯಿಗೆ. ಹಂಗೆ ಬೆಳ್ದಿ ಹೆಂಗೋ ದೊಡ್ಡವರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ನಂಗೆ ಸರ್ವಿಸ್ ಎಲ್ಲ ಕೊಟ್ಟು 10th ವರೆಗೂ ಮಾಡ್ದೆ ಅಣ್ಣ. ಆಮೇಲೆ ನಮ್ ತಾಯಿ ಬಂದ್ಬಿಟ್ಟು ನಮ್ಮ ಅಮ್ಮ ಅವ್ರ ಊರ್ ಬಂದ್ಬಿಟ್ಟು ಕನಕಪುರ ಅಣ್ಣ ಅಂತವ್ರು. ಓಕೆ. ನಮ್ ತಂದೆ ತಾಯಿ ದೂರ ಆದ್ಮೇಲೆ ನಮ್ ತಾಯಿ ಬೆಂಗಳೂರು ಬಂದ್ಬಿಟ್ವಿ. ಓಕೆ. ಇಲ್ಲೇ ಎಲ್ಲ ಜೀವನ ಮಾಡ್ಕೊಂಡಿದ್ದಣ್ಣ. ಇಲ್ಲಿ ಅವ್ರಿಗೆ ಒಬ್ರು ಪರಿಚಯ ಆಗಿದ್ದಾರೆ ನಮ್ ತಾಯಿಗೆ. ಓಕೆ. ಇವತ್ತಿನವರೆಗೂ ಅವರು ಒಳ್ಳೆ ರಿಲೇಶನ್ಶಿಪ್ ಅಲ್ಲೇ ಇದಾರಣ್ಣ. ಅದ್ರಿಂದ ನನ್ಗೆ ಬೆಳೀತಾ ಏನೋ ಒಂಥರ ಮುಷ್ಕರ ಅನ್ಸೋದು. ನನ್ಗೆ ಅವ್ರು ತುಂಬಾ ಹೇಳ್ಕೊಡೋರಣ್ಣ, ತಂದೆ ತರ ತಿಳ್ಕೊ, ಹಾಗೆ ಹೀಗೆ ಅಂತ. ಓಕೆ. ಆದ್ರೆ ನನ್ಗೆ ಅದೇನೋ ಗೊತ್ತಿಲ್ಲ ಅಣ್ಣ, ನನ್ಗೆ ಅವ್ರನ್ನ ಆತರ ಅನ್ಕೊಳಕ್ ಆಗ್ಲೇ ಇಲ್ಲ. ಇದ್ರಿಂದ ಮನೇಲಿ ಚಿಕ್ಕ ವಿಚಾರಕ್ಕೆ ಜಗಳಗಳು ಬರೋದು. ನಾನು ಅವ್ರ ಹತ್ರ, ನೀನು ಏನಾದ್ರೂ ಬೇಕಾದ್ರೆ ಸ್ಟಡೀಸ್ಗೆ ಏನಾದ್ರೂ ಬೇಕಾದ್ರೆ ನಾನು ಅವ್ರ ಹತ್ರ ಕೇಳು ನಮ್ಮ ತಾಯಿನ ಬಲವಂತ ಮಾಡಿದ್ರಣ್ಣ. ಓಕೆ, ನಿಮ್ಮ ತಾಯಿ ಹೇಳ್ತಾ ಇದ್ರು ಅವ್ರ ಹತ್ರ ಕೇಳಿ ಅಂತ? ಅವ್ರ ಹತ್ರ ಕೇಳು ತಂದೆ ತರ ಆತರ ಹೇಳ್ಕೊಡೋದಣ್ಣ ನಿಮ್ಗೆ. ಓಕೆ. ನಂಗೆ ಇಷ್ಟಾನೇ ಆಗ್ತಾ ಇರ್ಲಿಲ್ಲ ಅಣ್ಣ. ನಾನು ಮಾತಾಡ್ತಾನೆ ಇರ್ಲಿಲ್ಲ ಅವ್ರ ಮನೆಗೆಲ್ಲ ಬಂದ್ರೆ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಎಲ್ಲ ಜಗಳ ಬಂದ್ಬಿಡೋದಣ್ಣ. ಇದ್ರಿಂದ ನಮ್ ತಾಯಿಗೆ ನನ್ಗೆ ಏನೋ ಅವ್ರು ಬಂದ್ಮೇಲೆ ನನ್ಗೆ ದೂರ ಮಾಡ್ತಿದಾರೆ ನಮ್ ತಾಯಿನ ಹಂಗೆಲ್ಲ ಅನ್ಸಿ ಒಂದ್ ಸ್ವಲ್ಪ, ಅಂದ್ರೆ ನಾನು ಒಂದು 8th standard ಹೋದಾದ್ಮೇಲೆ ನನಗೆ ಸ್ವಲ್ಪ ಎಲ್ಲ ಗೊತ್ತಾಗತ್ತಲ್ವಣ್ಣ. ಈ ತರ ನಾನೇ ನಮ್ ತಾಯಿ ಹತ್ರ ಮಾತಾಡೋದು ಕಡಿಮೆ ಮಾಡ್ಕೊಂಡ್ಬಿಟ್ಟೆ ಅಣ್ಣ. ನಾನು ಏನೋ ಕೇಳ್ತಿರ್ಲಿಲ್ಲ ಅಣ್ಣ ನಾನು. ಹಿಂಗೆ ಬೆಳೀತಾ 10th ಮುಗಿಸ್ದೆ ಅಣ್ಣ. 10th ಆದ್ಮೇಲೆ ನಾನು ಎಷ್ಟೆಷ್ಟೋ ಕೇಳ್ಕೊಂಡೆ ಅಣ್ಣ. ನಾನು ಓದ್ತು ನನ್ಗೆ ತುಂಬಾ ಇಷ್ಟ ಇತ್ತಣ್ಣ. ಒಳ್ಳೆ ವಿದ್ಯೆ ಅನ್ಸಿತ್ತು. ಆದ್ರೆ ಅವ್ರು ಸಪೋರ್ಟ್ ಮಾಡೇ ಇಲ್ಲ ಅಣ್ಣ. 8th standard ಆದ್ಮೇಲೆ ನನ್ ತುಂಬಾ ಜಗ್ಗಿ ಆದ್ಮೇಲೆ ನಮ್ಮ ದೊಡ್ಡಮ್ಮನ ಮನೇಲಿ ಎತ್ಕೊಂಡು ಬಿಟ್ಬಿಟ್ರು ನಮ್ಮಮ್ಮ. 2 ವರ್ಷ ಓದ್ಕೊ ಅಲ್ಲೇ, ನೀವ್ ಹೇಳಿದ್ ಮತ್ತೆ ಕೇಳಲ್ಲ ಅಂತ. ಓಕೆ. ದೊಡ್ಡಮ್ಮ ಅಂದ್ರೆ ನಿಮ್ಮ ಅಮ್ಮರ ಅಕ್ಕ? ನಮ್ಮ ಅಮ್ಮ ಅವರ ಅಕ್ಕ. ಹೌದಣ್ಣ. ಓಕೆ. ಅಲ್ಲೇ 10th ಮುಗಿಸ್ಬಿಟ್ಟು ಮನೆಗ್ ಬಂದಣ್ಣ. ಕಾಲೇಜಿಗೆ ಸೇರ್ಸ್ಕೊಂಡು ಎಷ್ಟು ಹೇಳಿದ್ರು ಸೇರ್ಸೇ ಇಲ್ಲ ಅಂತ. ಸರಿ ನಾನು ಸರಿ ಏನೋ ನಮ್ ತಾಯಿ ಮಾಡ್ಕೊಂಡ್ಬಿಟ್ರು, ಎಷ್ಟೇ ಟೈಮ್ ಬಿಟ್ಕೊಡಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಮ್ಮ ತೋರ್ಸಿದ ಕಡೆನೆ ಕೆಲ್ಸಗಳು ಮಾಡಿ ಸ್ವಲ್ಪ ಅಮ್ಮ ಹೆಲ್ಪ್ ಮಾಡೋದು. ತಿಂಗ್ಳಾಯ್ತು ಅಂದ್ರೆ ಸಂಬಳ ಕೊಡ್ತಾರಲ್ಲ ಅಣ್ಣ, ಅದು ಅಮ್ಮಗೆ ಕೊಡೋದು, ಹಿಂಗೆ ಓದ್ತಾ ಇದ್ದಣ್ಣ. ನಾನು MG ರೋಡ್ ಅಲ್ಲಿ ಕೆಲಸ ಮಾಡ್ತಿದ್ದಣ್ಣ. ಅಲ್ಲಿ ಒಬ್ರು ಪರಿಚಯ ಆದ್ರಣ್ಣ ನನ್ಗೆ. ಆಗ ನನ್ಗೊಂದು 19 ವಯಸ್ಸು ಇರ್ಬೋದು. 16-17 ವಯಸ್ಸಲ್ಲಿ ಇರ್ಬೋದಣ್ಣ. ನಾನು 10th ಮುಗಿಸಿದ ತಕ್ಷಣ ಕೆಲ್ಸಕ್ಕೆ ಬಂದ್ಬಿಟ್ಟೆ.
ಹ್ಞೂ ಅವ್ರು ಬಂದ್ಬಿಟ್ಟು ನಮ್ಮ ಹಳೆ ರಿಲೇಷನ್, ನಮ್ಮ ತಂದೆಯವ್ರ ರಿಲೇಷನ್ ಅಣ್ಣ ಅವರು. ಓಕೆ, ಬಟ್ ಆ ಮಧ್ಯೆ ನಿಮ್ಮ ತಂದೆ ಒಮ್ಮೆನೂ ನಿಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ? ಇಲ್ಲ ಅಣ್ಣ, ಅವ್ರು ಎಲ್ಲಿದ್ದಾರೆ ಏನು ನನ್ಗೇನು ಗೊತ್ತಿಲ್ಲ ಅಣ್ಣ. ನಮ್ಮ ತಾಯಿ ಅವ್ರ ಮನೆ ಹತ್ರ ಹೋಗಕ್ಕೂ ಬಿಡ್ತಾ ಇರ್ಲಿಲ್ಲ, ಅವ್ರು ಮಾತಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಅಂದರೆ ಅವರಿಗೆ ಬೇರೆ ಮದುವೆ ಆಗಿತ್ತಾ? ಇಲ್ಲ ಅಣ್ಣ, ನಮ್ಮ ತಂದೆ ಇವಾಗ್ಲೂ ಹಾಗೆ ಇದ್ದಾರೆ ಇವಾಗ್ಲೂ ಹಾಗೆ ಇದ್ದಾರೆ. ಅವ್ರ ಒಂದು ಸಂಬಂಧಿಕರ ಮನೇಲಿ ಇದ್ದಾರೆ. ಓಕೆ ಓಕೆ ಓಕೆ. ಆಮೇಲೆ ಅಣ್ಣ, ನಾನು ಒಬ್ರು ಪರಿಚಯ ಆಯ್ತು ಅಂತ ಹೇಳ್ದೆ ಅಲ್ವಾ, ಅವ್ರ ಹೆಸರು ಮುನಿರಾಜು ಅಂತ ಅಣ್ಣ. ಓಕೆ. ಮಾತಾಡುವಾಗ ಒಂದಿನ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ತುಂಬಾ ಒಂದ್ ಒಳ್ಳೆ ಫ್ರೆಂಡ್ ಆಗಿದ್ರಣ್ಣ ನನ್ಗೆ. ಸುಮಾರು ಹತ್ತತ್ರ ನಾನ್ ಮಾತಾಡ್ತಿ ಒಂದ್ 6 ತಿಂಗಳಿಗೆಲ್ಲ ನಾನ್ ಲವ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು ಅವ್ರು. ಓಕೆ, ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ದ? ಹಾ ಹೌದಣ್ಣ. ಓಕೆ. ಆಮೇಲೆ ಅವರು ಹೇಳಿದ್ರು ನನ್ಗೆ ಇಷ್ಟ ಇರ್ಲಿಲ್ಲ ಅಣ್ಣ. ನನ್ಗೆ ಅಯ್ಯೋ ಒಳ್ಳೆ ಫ್ರೆಂಡ್ ಆಗಿದ್ದಾನೆ ಅಂತ ನಾವು ಒಳ್ಳೆ ರೀತಿ ಫ್ರೆಂಡ್ಸ್ ಇಂದಾನೆ ಇದ್ವಿ ಅಣ್ಣ 1 ವರ್ಷ. ಆಮೇಲೆ ನಾನು ಒಂದು ಒಳ್ಳೆ ಫ್ರೆಂಡ್ ಅಣ್ಣ. ಅವ್ರು ನನ್ನ ಹತ್ರ ಯಾವ್ದೇ ತಪ್ಪಾದ ಭಾವನೆಯಲ್ಲೆಲ್ಲ ನೋಡಿಲ್ಲ. ಇಷ್ಟ ಆಗಿದೆ ಅಮ್ಮ, ನಿಮ್ ತಾಯಿ ಹತ್ರ ಬಂದ್ರೆ ಕೇಳ್ತೀನಿ ಹಾಗೆ ಏನ್ ಕೇಳಿದ್ರು. ನನ್ಗೆ ಇಷ್ಟ ಇಲ್ಲ, ನಾವ್ ಹೀಗೆ ಇರೋಣ ಅಂತ ಇದ್ವಿ ಅಣ್ಣ 1 year. ಓಕೆ. ಆಮೇಲೆ ಒಂದ್ಸತಿ ನಮ್ ತಾಯಿ ಊರಿಗೆ ಹೋಗ್ಬೇಕು, ನಮ್ ಸೋದ್ರ ಮಾವನ್ಗೆ ಮದ್ವೆ ಮಾಡ್ಬೇಕು ಹಾಗೆ ಹೀಗೆ ಅಂತ ಅವ್ರು ಊರಲ್ಲೇ ಡಿಸ್ಕಸ್ ಮಾಡ್ಕೊಂಡ್ ಬಂದು ನನ್ಗೆ ಹೇಳಿದ್ರು. ಅವರು ಸರಿ ಈಗೇನೋ ಮಾತಾಡ್ತಿದಾರೆ, ಆಮೇಲೆ ಸರಿ ಮರ್ತ್ಬಿಡ್ತಾರೆ ಅಂತ ಸುಮ್ಮನೆ ಆಗಿತ್ತು. ಹಂಗೆ ದಿನ ಕಳೀತಾ ಇತ್ತು. ಹತ್ತತ್ರ ಒನ್ ಇಯರ್ ಆದ್ಮೇಲೆ ಕಷ್ಟಗಳನ್ನ ನನ್ಗೆ ಮನೆ ತುಂಬಾ ಮುಜುಗರ ಆಗ್ತಿತ್ತು. ನಾನು ಇದ್ರೂನು ಅವ್ರು ಬರ್ತಾ ಇದ್ರು ಹೋಗ್ತಾ ಇದ್ರು. ನಮ್ ತಾಯಿ ಗೊತ್ತಿದ್ದಾರೆ ಅಂತ ಹೇಳ್ದೆ ಅಲ್ವಾ. ಓಕೆ, ಅಂದ್ರೆ ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ರು ಅವ್ರು ಬರ್ತಿದ್ರು ಹೋಗ್ತಿದ್ರಾ? ಅವರಲ್ಲ ಅಣ್ಣ, ತಾಯಿ ಜೊತೆ ಇದ್ರು. ಓಕೆ 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 ಓಕೆ. ಅವ್ರು ನಾನು 2-3 ಸತಿ ಜಗಳನೂ ಆಡ್ಬಿಟ್ಟೆಣ. ಈ ತರ ಹುಡುಗಿ ನಾನು ಇರುವಾಗ ನೀನ್ ಅವ್ರ ಮನೆಗ್ ಬರೋದು ಹೋಗೋದು ನನ್ಗೆ ಇಷ್ಟ ಇಲ್ಲ. ನಾನ್ ಹೇಳ್ದೆ ಅಣ್ಣ, ಗಂಡನ್ ಬಿಟ್ಬಿಟ್ಟು ಬಂದಿರೋದ್ರಿಂದ ನನ್ಗೇನು ಅಭ್ಯಂತರ ಏನು ಕೆಟ್ಟದಾಗ ಏನು ನಾನು ಇನ್ನು ಮಾತಾಡ್ತಾ ಇಲ್ಲ. ಈ ತರ ಬಂದು ಹೋಗೋದು ರಿಲೇಷನ್ ಬೇರೆಯವ್ರಿಗೆಲ್ಲ ನೋಡುವಾಗ ನನ್ ಫ್ರೆಂಡ್ಸ್ ತುಂಬಾ ನಿಮ್ ತಂದೆನ ಅವರು ಒಂಥರ ಬೇಜಾರಾಗೋ ತರ ಮಾತಾಡಿದ್ರು ಅಣ್ಣ ಕೆಲವೊಂದ್ಸತಿ. ಆಮೇಲೆ ನಾನು ಹೇಳ್ದೆ, ನನ್ಗೆ ಈ ತರ ಇಷ್ಟ, ನೀನ್ ಬೇಕಾದ್ರೆ ಮದ್ವೆ ಮಾಡ್ಕೊಂಬಿಡು, ಒಂದ್ ಒಳ್ಳೆ ಕಡೆ ನೋಡಿ ನೀನ್ ಸೆಟ್ಲ್ ಆಗೋ ತರ ಮದ್ವೆ ಮಾಡ್ಕೊಂಬಿಡು ಅಂತ ಹೇಳ್ಬಿಟ್ಟೆ ಅಣ್ಣ ನಾನು. ಯಾರಿಗೆ? ಅವ್ರಿಗೆ? ನಮ್ ತಾಯಿಗೇನೆ ಹೇಳ್ದೆ ಅಣ್ಣ ಸುಂಟ. ಅಲ್ಲ, ನಿಮ್ ತಾಯಿಗೆ ಮದ್ವೆ ಆಗಿ ಅಂತ ಹೇಳಿದ್ರ ಅಥವಾ ಅವ್ರಿಗೆ ಮದ್ವೆ ಆಗಿ ಅಂತ ಹೇಳಿದ್ರ? ಅವ್ರನ್ನೇ ಮದ್ವೆ ಮಾಡ್ಕೊ ನೀನು ಅಂತ ಹೇಳ್ದೆ ಅಣ್ಣ ನಾನು. ಓಕೆ. ಆದ್ರೆ ಆಕ್ಚುಲಿ ಅವ್ರಿಗೆ ಮದ್ವೆ ಆಗಿ 2 ಮಕ್ಳಿದೆ ಬೇರೆ ಕಡೆ. ಅದು ನನ್ಗೆ ಇದು ತಪ್ಪಾದಂತ ರಿಲೇಷನ್, ನನ್ಗೆ ಇಷ್ಟ ಇಲ್ಲ ಈ ತರ ನೀನು ಇರೋದು. ನೀನ್ ಬೇಕಾದ್ರೆ ಮದ್ವೆ ಮಾಡ್ಕೊಂಡು ನಿನ್ ಜೀವನ ಸೆಟ್ಲ್ ಆಗೋ ತರ ನೋಡ್ಕೊಮ್ಮ ನೀನು ಅಂತ ಎಷ್ಟೋ ಹೇಳ್ದೆ ಅಣ್ಣ ನಾನು. ಆದ್ರೆ ಅವರು ಹೇಳಿದ್ ಮಾತು ಕೇಳಿಲ್ಲ ಅಣ್ಣ. ಹೀಗೆ ಆಯ್ತು. ನಾನೆಲ್ಲ ನೋವುಗಳನ್ನ ನಾನು ಮುನಿರಾಜ್ ಅಂತ ಹೇಳಿದಾಗ ಅವ್ರ ಹತ್ರ ಹೇಳ್ಕೊಂಡೆ, ಈ ತರ ಇದೆ ಅಂತ. ಹತ್ರ ಹೇಳ್ಕೊಂಡ್ಮೇಲೆ ಅವರು, ನಾನು ಇವತ್ತಿನವರೆಗೂ ನೀನು ಯಾವ್ದೇ ತರ ಕೆಟ್ಟದಾಗ ತಿಳ್ಕೊಂಡಿಲ್ಲ, ನಿನ್ ತಾಯಿ ಹತ್ರ ನಾನ್ ಬಂದ್ ಮಾತಾಡ್ತೀನಿ, ಇಷ್ಟ ಇದ್ರೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಣ್ಣ. ಆಮೇಲೆ 1 ದಿನ ಅಲ್ಲ 2 ದಿನ ಅಲ್ಲ 3 ವರ್ಷ ಅವ್ರು ಒಳ್ಳೆಯವ್ರ ಕೆಟ್ಟವ್ರ ಅಂತೆಲ್ಲ ನೋಡ್ದೆ ಅಂತ. ಅವ್ರು ಬಡವ್ರೆ ಆದ್ರೆ ಒಳ್ಳೆ ವ್ಯಕ್ತಿ ಅಣ್ಣ. 4 ವರ್ಷ ಆದ್ಮೇಲೆ, ಅಂದ್ರೆ ನಾವು ಪರಿಚಯ ಆಗಿ 4 ವರ್ಷ ಆದ್ಮೇಲೆ, 1 ವರ್ಷ ಆದ್ಮೇಲೆ ನಾನ್ ಲವ್ ಮಾಡ್ತಿದ್ದೀನಿ ಅಂತ ನಾನು ಒಪ್ಕೊಂಡೆ ಅಣ್ಣ ಅವ್ರನ್ನ. ಹಿಂಗೆ 3 ವರ್ಷ ಲವ್ ಮಾಡ್ತಾ ಇದ್ದೆ ಅಣ್ಣ. ಸುದ್ದಿ ಎಲ್ಲಾದ್ರೂ ನೋಡ್ ಆವಾಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ರು ಅವ್ರು. ನಾನ್ ಯಾವಾಗ ಲವ್ ಅಕ್ಸೆಪ್ಟ್ ಮಾಡ್ಕೊಂಡೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ರು. ಅವ್ರ ನೇಟಿವ್ ಬಂದು ಹೊಸೂರಣ್ಣ. ಓಕೆ, ನೀವು ಒಪ್ಕೊಂಡ ತಕ್ಷಣ ಅವರು ನಿಮ್ಮ ಕಂಪ್ನಿಯನ್ನ ಬಿಟ್ಟು ಬೇರೆ ಕಂಪ್ನಿಗೆ ಹೋದ್ರು? ಹೌದಣ್ಣ. ಓಕೆ. ಆಮೇಲೆ ಹಂಗಿದ್ರು ಬರೋಣ 3 ವರ್ಷ ಒಳ್ಳೆ ರಿಲೇಷನ್ ಇದ್ದಿಲ್ಲ. ನನ್ಗೆ ಯಾವ ತರ ಕೆಟ್ಟದಾಗಲ್ಲ, ಟೂ ಲವ್ ಅಂತಾನೆ ಅನ್ಕೋಬೋದಣ್ಣ. ಆತರ ಇರ್ಬೇಕಾದ್ರೆ 1-4 years ಆದ್ಮೇಲೆ ನಮ್ ಸೋದ್ರ ಮಾವನ್ಗೆ ಕೊಟ್ಟಿ ಮದ್ವೆ ಮಾಡ್ಬೇಕಂತ ಮಾತಾಡ್ಕೊಂಡ್ ಬಂದಿದ್ರಲ್ಲ ಅಣ್ಣ ಇವ್ರು. ನಾನು ಕೇಳಕ್ ಶುರು ಮಾಡಿದ್ರಣ್ಣ. ನಮ್ಮ ಮಾವನ್ಗೆ ಹೆಂಗ್ ನೋಡ್ತಾ ಇದ್ರು ಅವಾಗ. ನೀನ್ ಸೌತ್ ಅವ್ರ ಮನೆ ಇರತ್ತೆ, ನೀನಾಗು ನನ್ ತುಂಬಾ ಕಂಪಲ್ ಮಾಡಿದ್ರ ಇವ್ರು. ಓಕೆ. ಹಂಗಾಗಿ 20 ವಯಸ್ಸಾಗಿತ್ತಣ್ಣ. ನಾನು ಆಗದೇ ಇಲ್ಲ ಅಂತ ಹೇಳ್ಬಿಟ್ಟೆ. ಆಮೇಲೆ ನಾನ್ ಲವ್ ಮಾಡ್ತಾ ಇದ್ದಿದ್ದೆ ಅವ್ರ ಹತ್ರ ಹೇಳ್ದೆ, ಈ ತರ ನಮ್ ತಾಯಿ ತುಂಬಾನೇ ನನ್ಗೆ ಟಾರ್ಚರ್ ಕೊಡ್ತಾ ಇದಾರೆ, ಮದ್ವೆ ಮಾಡ್ಕೊಳ್ಳಿ ಅಂತ. ಅವ್ರದ್ದು ಬೇರೆ ಕಷ್ಟ, ನಮ್ದು ಬೇರೆ ಕಷ್ಟನ. ಆದ್ರೆ ಅವ್ರ ಜಾಸ್ತಿ ನಮ್ಮ ಮನೇಲಿ ಒಪ್ಕೊಂತಾ ಇರ್ಲಿಲ್ಲ. ನಮ್ಮಮ್ಮ ಹೇಳಿದ್ರೆ ಒಪ್ಕೊಂತಾ ಇರ್ಲಿಲ್ಲ. ಬಂದು ಕೇಳೋ ಅಂತ ಹೇಳಿದ್ರು ಒಪ್ಕೊಂತಾ ಇರ್ಲಿಲ್ಲ. ಯಾಕಂದ್ರೆ
ಅವ್ರು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ರು ಅವ್ರ ತಮ್ಮನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಓಕೆ ನಾನು ಏನು ಕೇಳೇ ಇಲ್ಲ, ಹುಡುಗಿ ಓಕೆ ಹೇಳ್ಬಿಟ್ಲು ಅಂತ ಹೇಳ್ಬಿಟ್ಟು ಊರು ಅಂದ್ರೆ ನಮ್ ರಿಲೇಷನ್ ಅವ್ರ ಹತ್ರ ಎಲ್ಲ ಹೇಳ್ಬಿಟ್ರು ಅಣ್ಣ, ನನ್ ಮಗನಿಗೆ ಮದ್ವೆ ಮಾಡ್ತೀನಿ ನನ್ ತಮ್ಮನಿಗೆ ಅಂತ. ಓಕೆ, ಬಟ್ ನಿಮಗೂ ಒಪ್ಪಿಗೆ ಇರಲಿಲ್ಲ? ನನ್ಗೆ ಇಷ್ಟ ಇರ್ಲಿಲ್ಲ ಅಣ್ಣ, ನನ್ಗೆ ತುಂಬಾ ಹತ್ಕೊಂಡು ತುಂಬಾ ಟಾರ್ಚರ್ ಮಾಡಿದ್ವಿ. ಆಗಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ತರ ಎಲ್ಲ ಹೇಳಿದ್ರು. ನಾನು ಅವಾಗ್ಲೂ ಒಪ್ಕೊಂಡೇ ಇಲ್ಲ ಅಣ್ಣ. ಓಕೆ. ಆಮೇಲೆ ನಮ್ಮ ಒಂದ್ಸತಿ ಡಿಸೈಡ್ ಮಾಡ್ದೆ, ಸರಿ ಹೆಂಗಿದ್ರು ಮದುವೆ ಮಾಡ್ಕೊಂಡು ಇಲ್ಲಿದ್ರೆ ಖಂಡಿತ ನನ್ಗೆ ನಾನೊಂಥರ ಸೆಂಟಿಮೆಂಟಲ್ ಕೂಡೋಣ ಹತ್ಕೊಂಡ್ಬಿಟ್ರೆ ನಾನು ಏನಿದ್ರು ಒಪ್ಕೊಂಡ್ಬಿಡ್ತಾ ಇದ್ದೆ. ಇಲ್ಲೇ ಇದ್ರೆ ಖಂಡಿತ ನಾವು ಅಮ್ಮ ಹೇಳೋದಕ್ಕೆ ಒಪ್ಕೊಂಡ್ಬಿಡ್ತೀವಿ ಅಂತ ನಾನು ಅವ್ರ ಹತ್ರ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಅರೇಂಜ್ ಮಾಡಿ ನನಗೆ ಗೊತ್ತಿರೋರು 2-3 ಫ್ರೆಂಡ್ಸ್ ಇದ್ರಣ್ಣ, ಅವ್ರನ್ನ ಅರೇಂಜ್ ಮಾಡಿ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ವಿ ಅಣ್ಣ. ಓಕೆ, ಬಟ್ ನಿಮ್ಮ ತಾಯಿ ಗೊತ್ತಿಲ್ಲ? ನಮ್ಮ ತಾಯಿಗೆ ಗೊತ್ತಿಲ್ಲ ಅಣ್ಣ. ಓಕೆ. ಸೊ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ನಾನು ನಮ್ಮ ಅತ್ತೆ ನಮ್ಮ ಮಾವ ಅವ್ರ ಮನೆಗೆ ಹೋದ್ವಿ. ಅವ್ರ ಆಲ್ರೆಡಿ ಹೇಳಿರ್ತಿದ್ವಿ ಈ ತರ ಮದುವೆ ಮಾಡ್ತಿದ್ದೀನಿ ನಾನು ಅಂತ. ಅವ್ರು ನನ್ಗೇನು ವಿರೋಧ ಮಾಡ್ಲಿಲ್ಲ ಅಣ್ಣ, ಪರವಾಗಿಲ್ಲ ಹುಡುಗಿ ಒಳ್ಳೆ ಹುಡುಗಿ, ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ. ಅವ್ರ ಮನೆಯವರು? ನೈಟ್ ಅವ್ರ ಮನೆಯವರು, ನಮ್ಮ ಅತ್ತೆ ನಮ್ಮ ಮಾವ. ಓಕೆ. ನಮ್ಮ ತಾಯಿಯವರು ಅವತ್ತು ನಾನು ಇಲ್ಲ ಅಂತ ನಾನು ಲೆಟರ್ ಬರ್ತಿದ್ಬಿಟ್ಟು ಹೋಗ್ತಿದ್ದೆ, ಈ ತರ ನಾನು ಮದುವೆ ಮಾಡ್ಕೊಂತೀನಿ, ನಾನು ಬಲವಂತ ಮಾಡೋದಿಲ್ಲ, ನನ್ಗೆ ಇಷ್ಟ ಇಲ್ಲದೆ ಇರೋ ಮತ್ತೆ ನಾನ್ ಮಾಡ್ಕೊಳಲ್ಲ ಅಂತ. ಅದು ನೋಡ್ಬಿಟ್ಟು ನಮ್ಮ ತಾಯಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಓಕೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ನಾನು ಅವ್ರ ಜೊತೆನೆ ಬಂದು ಎಲ್ಲ ಹೇಳ್ದೆ ಅಣ್ಣ, ಈ ತರ ನನ್ಗೆ ಇಷ್ಟ ಇತ್ತು, ನಾನು ಮದುವೆ ಮಾಡ್ಕೊಂಡೆ. ಅವ್ರೇನೋ ಹುಡುಗಿಗೆ ಇಷ್ಟ ಇದೆ ಅಂದ್ಮೇಲೆ ಏನ್ ಮಾಡಕ್ಕಾಗತ್ತಮ್ಮ, ಚೆನ್ನಾಗಿರ್ಲಿ ಬಿಡಮ್ಮ ಅಂತೇಳಿ ಬಿಟ್ಟು ಕಳ್ಸ್ಬಿಟ್ರಣ್ಣ ಅವ್ರು. ಓಕೆ. ನಮ್ಮ ಯಜಮಾನ್ರು ಬಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಅವ್ರ ಮನೆಯಲ್ಲಿ ಇರ್ಲಿಲ್ಲ ಅಣ್ಣ, ಹುಟ್ಟೂರಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ರು. ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ವಿ ಅಲ್ವಾ, ಈ ತರ ಇರ್ಬೇಕಂತ. ಆಮೇಲೆ ನಿಮ್ಗೆ ತಿರುವಣ್ಣಾಮಲೆ ಅವ್ರ ಕೆಲ್ಸ ಇತ್ತಣ್ಣ ಅವಾಗ. ಏನಮ್ಮ? ತಿರುವಣ್ಣಾಮಲೆ ಕೆಲ್ಸ ಇತ್ತು, ಬಂತು ಆಫರ್ ಬಂತು, ಅಂದ್ರೆ ತಮಿಳ್ನಾಡು. ಹೌದು. ಓಕೆ. ಅವರು ತಿರುವಣ್ಣಾಮಲೆಯಲ್ಲಿ ಈಗಾಗ್ಲೇ ಒಂದ್ ಮನೆ ನೋಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ತಿರುವಣ್ಣಾಮಲೆಗೆ ಹೋಗಿದ್ವಿ ಅಣ್ಣ. ಅಂದ್ರೆ ಈ ಕೇಸ್ ಎಲ್ಲ ಆದ್ಮೇಲೆ ತಿರುವಣ್ಣಾಮಲೆಗೆ ಹೋಗಿ ಅಂದ್ರೆ ಅಲ್ಲೇ ಸ್ಟೇ ಮಾಡೋದಕ್ಕೆ? ಅಲ್ಲೇ ಮನೆಯಲ್ಲೇ ನೋಡಿದ್ರಣ್ಣ, ಅಲ್ಲೇ ಹೋಗಿ ಇದ್ವಿ ಹೋಗಿ. ಓಕೆ. ಅವ್ರಿಗೆ ಆವಾಗ ಒಂದು 20,000 ಸ್ಯಾಲರಿ ಸಿಗ್ತೈತಣ್ಣ, ತುಂಬಾ ಚೆನ್ನಾಗಿದ್ವಿ. ಸಮಯ ಮಾಡಿ ನನ್ಗೆ ಇಷ್ಟ ಆಗೋ ತರ ಎಲ್ಲ ಪ್ರತಿಯೊಂದು ಬರ್ತಿತ್ತು. ಸಂಬಳದಲ್ಲಿ 1 ರೂಪಾಯಿನ ಕೂಡಿತ್ತು. ನಾವು ಮನೇಲಿ ಏನೇನ್ ಬೇಕೋ ಎಲ್ಲ ತೆಗ್ದಾಕೊಂಡಿದ್ವಿ. ಹಿಂಗೆ ಒಂದು 8 ವರ್ಷ ಆಯ್ತಣ್ಣ. ಆಮೇಲೆ ನನ್ಗೆ ಮ್ಯಾರೇಜ್ ಆಗಿ 1 year ಮಗ ಹುಟ್ಟಣ. ಓಕೆ. ಅದನ್ನ ಹೇಳೋದಕ್ಕೆ ನನ್ ಕೈ ಇಷ್ಟ ಮಾಡಿದ್ರೆ ಅವರು ನಾನು ಯಾವಾಗ್ಲೂ ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ಕಾಲೇ ಮಾಡ್ಬೇಡ ನನ್ಗೆ ಅಂತ ಹೇಳ್ಬಿಡ್ತಾನೆ. ಏನಮ್ಮ? ನಂಗೆ ಯಾವಾಗ್ಲೂ ನನ್ ಮಗಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡೆ ನಾನು, ನನಗೆ ಕಾಲ್ ಮಾಡ್ತಾ ಅಂತ ಹೇಳಿ. ಅಂದ್ರೆ ನಿಮ್ ತಾಯಿ? ಹೌದಣ್ಣ. ಓಕೆ. ನಂಗೊಂದು ಹಠ ಇತ್ತಣ್ಣ, ನಾನು ಚೆನ್ನಾಗ್ ಆಗ್ಬಿಟ್ಟು ಹೋದ್ರೆ ಖಂಡಿತ ನಾವ್ ಅಮ್ಮ ಒಪ್ಕೊಂತಾರೆ ಅಂತ ಒಂದು ಹಠ ಇತ್ತಣ್ಣ ಮನಸ್ಸಲ್ಲಿ. ಓಕೆ. ಅದೇ ಚೆನ್ನಾಗಿದ್ದೀನ 8 ವರ್ಷ ಆದ್ಮೇಲೆ ನನಗೆ ತುಂಬಾನೇ ನೋಡ್ಬೇಕು ಅಂತ ಅನ್ಸೋಣ. ಸೆಕೆಂಡ್ ಬೇಬಿ ಕನ್ಸೀವ್ ಆಗಿದ್ದೆ ಅಣ್ಣ ನಾನು. ತಾಯಿ ತುಂಬಾ ಡಿಸ್ಟರ್ಬ್ ಇದೆ, ದಯವಿಟ್ಟು ಒಂದ್ ಕಡೆ ನಿಂತು ಅಥವಾ ಕೂತು ಜೋರಾಗಿ ಮಾತಾಡ್ತಾಯಿ. ಈಗ ಓಕೆನಾ? ಹೇಳಮ್ಮ. ಆಮೇಲೆ ನಮ್ ತಾಯಿ, ನಾನು ಸೆಕೆಂಡ್ ಬೇಬಿ ಕನ್ಸೀವ್ ಆಗಿದ್ದೆ ಅಣ್ಣ. ಅವಾಗ ನನ್ಗೆ ನಮ್ ತಾಯಿನ ತುಂಬಾ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ನನ್ಗೆ ಏನೋ ಕೊರತೆ ಇಟ್ಟಿರ್ಲಿಲ್ಲ ಅಣ್ಣ, ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಬೇಕು. ಓಕೆ. ಆಮೇಲೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರೆ ಕಾಲ್ ಮಾಡಿದ್ರಣ್ಣ, ಈ ತರ ನಾನ್ ಚೆನ್ನಾಗಿ ನೋಡ್ಕೊಂತಿದ್ದೀನಮ್ಮ, ನೀವು ಬಂದ್ ನೋಡ್ಕೊಂಡು ಹೋಗಿ ನಿಮ್ ಮಕ್ಳನ್ನ, ಈ ತರ ಸೆಕೆಂಡ್ ಬೇಬಿ ಕನ್ಸೀವ್ ಆಗಿದಾರೆ. ಆಕ್ಚುಲಿ ಪ್ರೆಗ್ನೆಂಟ್ ಆಗಿದ್ರೆ ಅವ್ರ ಆಸೆ ನೆರವೇರಿಸ್ಬೇಕು ಅಂತ ಹೇಳ್ತಾರಲ್ವಾ ಅಣ್ಣ. ಅದ್ರಿಂದ ಅದಕ್ಕೋಸ್ಕರನಾದ್ರೂ ಬಂದ್ ಮಾತಾಡ್ತೀನಿ, ನೀವು ನನಗೇನೋ ಮಾಡೋದ್ ಬೇಡ, ಏನು ನೋಡೋದ್ ಬೇಡ ಅಂತ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರ ನಮ್ಮ ತಾಯಿ ಹತ್ರ. ಓಕೆ. ಆಮೇಲೆ ಸರಿ ನಮ್ಮ ಅಮ್ಮಂಗೆ ಏನೋ ಸ್ವಲ್ಪ ಮನಸ್ಸು ಬದಲಾಯಿಸಿ ತಿರುವಣ್ಣಾಮಲೆಗೆ ಬಂದ್ರಣ್ಣ ನೋಡೋದಕ್ಕೆ. ಓಕೆ. ಆಮೇಲೆ ಚೆನ್ನಾಗೆ ಮಾತಾಡ್ಸಿದ್ರು. 8 ವರ್ಷ ಮಾತಾಡಿ ನಾನು ನೋಡಿಲ್ಲ ಅಂತ ಹತ್ತು ಕರೆದು ಚೆನ್ನಾಗೇ ಇದೆಯಾ, 3 days ನಮ್ಮನೇಲೆ ಇದ್ವಿ. ಸರಿ ಆಗಿದ್ದೆಲ್ಲ ಆಯ್ತು, ಎಂಕೋ ಚೆನ್ನಾಗಿದ್ಯಲ್ವಾ ಅಷ್ಟೇ ಸಾಕು, ಹಾಗೆ ಚೆನ್ನಾಗೆ ಮಾತಾಡ್ತಾ ಇದ್ರಣ್ಣ. ಮಾತಾಡ್ಕೊಂಡು 3 days ಇದ್ರು ನಮ್ ತಾಯಿ. ಆಮೇಲೆ ಬ್ಯಾಂಗ್ಳೂರ್ ಬಂದಿದ್ರು ವಾಪಸ್. ಅಮ್ಮನ ಕೆಲ್ಸ ಮಾಡ್ತಾ ಇದಾರೆ.
ಓಕೆ. ವಾಪಸ್ ಬಂದ್ಬಿಟ್ರಣ. ಬಂದಾದ್ಮೇಲೆ ನನಗೆ ತುಂಬಾ ಆಸೆ ಆಯ್ತಣ್ಣ. ನಮ್ಮ ತಾಯಿ ಮಾತಾಡಿದ್ರಲ್ವಾ, ನಾವು ಬ್ಯಾಂಗ್ಳೂರ್ಗೆ ಹೋಗಿ ಸೆಟ್ಲ್ ಆಗ್ಬೇಕಣ್ಣ, ಯಾಕಂದ್ರೆ ನಿಮ್ಮ ಮನೆಯಲ್ಲೂ ಹೊಸೂರು ಇದ್ದೀವಿ, ನಮ್ಮ ತಾಯಿನೂ ಬೆಂಗಳೂರು, ನಾವು ಎರಡಕ್ಕೂ ಸೆಂಟ್ರಲ್ ಎಲ್ಲಾದ್ರೂ ಮನೆ ಮಾಡ್ಕೊಂಡಿರೋಣ, ನಾವು ಅಲ್ಲಿ ಹೋಗೋದು, ನಾ ಇಲ್ಲಿರೋದ್ ಬೇಡ ಅಂತ ಹಠ ಮಾಡಿದೆ ಅಣ್ಣ ನಾನು. ಅವರು ಪಾಪ ಸೇರಿ ಅಂದ್ಬಿಟ್ಟಣ. ಇಲ್ಲಿ ಅವ್ರಿಗೆ ತುಂಬಾ ಅಂದ್ರೆ ಕುಡಿಯೋ ಕಟ್ಟಾಯ್ತಣ, ಆದ್ರೆ ಮದ್ವೆ ಆದ್ಮೇಲೆ ಬಿಟ್ಬಿಟ್ಟಿದ್ರು ಅವರು. ಓಕೆ. ಇಲ್ಲಿ ನಾವು ಹೊಸೂರಿಗೆ ಶಿಫ್ಟ್ ಆಗ್ಬಿಟ್ವಿ ಅಣ್ಣ. ಅಲ್ಲಿಂದ ನಾವು ಹೊಸೂರಿಗೆ ಶಿಫ್ಟ್ ಆದ್ವಿ ಶಿವಣ್ಣಾಮಲೆಯಿಂದ. ನಮ್ಮ ತಾಯಿ ಬಂದ್ ಒಂದ್ 3-4 ಮಂತ್ಸ್ ನಾವು ಶಿಫ್ಟ್ ಆಗ್ಬಿಟ್ವಿ ಅಣ್ಣ, ಬೇರೆ ಮನೆ ಮಾಡ್ಕೊಂಡು. ಅಣ್ಣ ಎಲ್ಲ ಚೆನ್ನಾಗಿತ್ತು. ಇವ್ರಿಗೆ ಏನಾಯ್ತು ಅಂದ್ರೆ 8 ವರ್ಷದಿಂದ ತುಂಬಾ ಫ್ರೆಂಡ್ಸ್ ಸರ್ಕಲ್ ಇತ್ತಲ್ವ ಅಣ್ಣ, ಅಲ್ಲಿರೋ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ನಾವ್ ಇದ್ ಮಾಡ್ರು, ಮತ್ತೆ ಕುಡಿಯೋಕ್ ಸ್ಟಾಪ್ ಮಾಡ್ಬಿಟ್ಟಣ. ಆಮೇಲೆ ಎಷ್ಟು ಸರಿ ಇವತ್ ಸರಿ ಹೋಗ್ತಾರೆ. ನಾನು ಇವಾಗ ನಮ್ ತಾಯಿ ಹತ್ರ ಹೇಳಂಗೂ ಇಲ್ಲ, ಸುಮ್ಮನೆ ಇರಂಗೂ ಇಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಹತ್ರ ಹೇಳ್ದೆ ಅಣ್ಣ, ನಾನು ಈ ತರ ಮಾಡ್ತಿದ್ದಾರೆ ನೋಡಿ ಅಂತ. ಆಮೇಲೆ ಅವ್ರು ಬುದ್ಧಿ ಹೇಳಿದ್ರು, ನಾವೇ ನೋಡಿದ್ರು ಈ ತರ ಪ್ರೊಸೆಸ್ ಇರ್ತಾ ಇರ್ಲಿಲ್ಲ, ನಮ್ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿದ್ದೆ ಅಣ್ಣ ಅವ್ರನ್ನ ನಾನು. ಈ ತರ ಪ್ರೊಸೆಸ್ ಇರ್ತಾ ಇರ್ಲಿಲ್ಲ, ನೀನ್ ಅವಳ ಮಾತಾಡ್ಗಳು ಹಾಗೆ ಹೀಗೆ ಅಂತ. ಅವರು ನನ್ಗೆ ಗೊತ್ತಿಲ್ಲ ಅಣ್ಣ, ಏನಂತಂದ್ರೆ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಸೇರಿ ಬಿಸ್ನೆಸ್ ಏನಕ್ಕೂ ಕೈ ಹಾಕಿದಾರಣ್ಣ ಅವರು. ಒಂದ್ 10 ಲಕ್ಷ ಸಾಲ ಮಾಡಿ ಫರ್ನಿಚರ್ ಅಂಗಡಿ ಏನೋ ಹಾಕಿದ್ರಣ್ಣ ಹೊಸೂರಲ್ಲಿ. ನನ್ಗೆ ಸೆಕೆಂಡ್ ಬೇಬಿ ಮಗಳು ಡೆಲಿವರಿ ಆಯ್ತಣ್ಣ. ಹಿಂಗೆ ಚೆನ್ನಾಗಿ ಹೋಗ್ತಾ ಇದ್ದಣ್ಣ, ಆದ್ರೆ ಏನ್ ಲಾಸ್ ಆಯ್ತಾ ಏನಾಯ್ತು ಗೊತ್ತಿಲ್ಲ ಅಣ್ಣ. 10 ಲಕ್ಷ ಅನ್ನೋದು 20 ಲಕ್ಷ ಸಾಲ ಆಗಿದೆ ಅಣ್ಣ. ಆಮೇಲೆ ಮನೆಗೆ ತುಂಬಾ ಕುಡ್ಕೊಂಡ್ ಬರೋದು, ಏನೋ ಗೊತ್ತಿರೋದಲ್ಲ, ನಂಗೆ ತುಂಬಾ ಜಗಳ ಮಾಡೋದು, ಮಕ್ಳನ್ ಕಂಡ್ರೆ ನಂಗೆ ಇಷ್ಟು ವರ್ಷದಿಂದ ಇದ್ದಿದ್ ತರ ಇವ್ರು ಬದ್ಲಾಗ್ತಾ ಇದ್ರಣ್ಣ. ದಿನೇ ದಿನ ಕೋಪ ಮಾಡ್ಕೊಳ್ಳೋದು, ಏನ್ ಕೇಳಿದ್ರು ಕೋಪ ಮಾಡ್ಕೊಳ್ಳೋದು, ಆತರ ಆಯ್ತಣ್ಣ. ಆಮೇಲೆ ನಾನ್ ಕೇಳಿದೆ, ಯಾಕೆ ನೀವ್ ಈ ತರ ಬದ್ಲಾಗ್ತೀವಿ ಅಂದ್ರೆ, ನಿಮ್ಗೆ ಏನ್ ತೊಂದ್ರೆ ಇದೆ, ನನ್ನ ಹತ್ರ ಹೇಳ್ಕೊಂಡ್ರೇನೆ ಅಲ್ವಾ ಗೊತ್ತಾಗೋದು, ನೀವ್ ಹೇಳಿದ್ರೆ ತಾನೇ. ನಾನು ಫೋನ್ ಬಂದ್ರೆ ನನ್ಗೆ ಗೊತ್ತಿಲ್ದಂಗೆ ಎತ್ಕೊಂಡು ಹೋಗಿ ಮಾತಾಡೋದು, ಹಂಗೆಲ್ಲ ಮಾಡೋರಣ್ಣ. ನಾನು ಹೇಳ್ದೆ, ಯಾಕೆ ನೀವ್ ಈ ತರ ಮಾಡ್ತಿದೀರಾ, ಫೋನ್ ಬಂದ್ರೆ ನನ್ನ ಅವಾಯ್ಡ್ ಮಾಡಿ ಯಾಕೆ ನೋಡ್ತಿದೀರಾ, ಹಾಗೆ ಹೇಳಿ ಅಂತ ಹೇಳಿದ್ರು. ನಮ್ಗೆ ಈ ತರ ಆಗೋಗಿದೆ, ನಮ್ಗೆ ಬಿಸ್ನೆಸ್ ಲಾಸ್ ಆಗೋಗಿದೆ, ಒಂದ್ 15 ಲಕ್ಷ ಸಾಲ ಇದೆ ಅಂತ ಹೇಳಿದ್ರಣ್ಣ. 15 ಲಕ್ಷ ಸಾಲ ಇದೆ? ಸಾಲ ಇದೆ ಅಂತ ಹೇಳ್ಬಿಟ್ರಣ್ಣ ಲಾಸ್ಟ್ ಅಲ್ಲಿ. ನಮ್ಗೆ ತುಂಬಾನೇ ಬೇಜಾರಾಯ್ತು. ಸರಿ 15 ಲಕ್ಷ ತಾನೇ, ಪರವಾಗಿಲ್ಲ, ಹೋದ್ರೆ ಹೋಗ್ಲಿ ಬಿಡಿ, ಸಾಲ ತಾನೇ, ನಾವೆಲ್ಲ ಹೇಳ್ಬಿಟ್ಟು ಎಲ್ಲರ ಹತ್ರನು ಟೈಮ್ ತಗೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀನು ಕೆಲ್ಸಕ್ಕೆ ಹೋಗಿ, ಇಷ್ಟು ದಿನ ಬೇರೆಯವ್ರನ್ನೆಲ್ಲ ನಂಬಿಟ್ಟು ಸಾಕು ನೀನು ಹಾಳು ಮಾಡಿದ್ದು. ನಾವು ನನ್ನ ಹತ್ರ ಸ್ವಲ್ಪ ಅವರು ತಗೊಂಡ್ ಬರ್ತಿತ್ತು, ಅಲ್ಲಿ ಸ್ವಲ್ಪ ಸೇರ್ಸಿತ್ತು, ನಾನು ಸ್ವಲ್ಪ ಒಡವೆಗಳು ಅಣ್ಣ, ಅದನ್ನೆಲ್ಲ ನಾನು ಕೊಟ್ಬಿಟ್ಟೆ. ನಾನು ಅಡ ಇಟ್ಬಿಟ್ಟು ನೀನು ಸದ್ಯಕ್ಕೆ ಒಂದ್ 5 ಲಕ್ಷ ಬಂತಣ್ಣ ಅವಾಗ. ಓಕೆ. ಇದನ್ನ ಒಂದ್ 5 ಲಕ್ಷ ಎಲ್ಲಾರ್ಗು ಕೊಟ್ಬಿಟ್ಟು ಇನ್ನೊಂದ್ 10 ಲಕ್ಷ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾವಿಬ್ರು ಸೇರಿ ತೀರ್ಸೋಣ, ಏನಾದ್ರು ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮಾವ ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟಣ. ನನ್ ಈ ತರ ತೊಂದ್ರೆ ಆಗಿದೆ ಅಂತ ನಮ್ಮ ತಾಯಿ ಹತ್ರ ಮಾತ್ರ ಹೇಳಿರ್ಲಿಲ್ಲ ನಾನು. ಅವ್ರ ಹತ್ರ ಸರಿ ಅವರು ಯಾಕೋ ಹಿಂಗೆಲ್ಲ ಮಾಡ್ಕೊಂಡಂಗೆ ಬೈದು ಹೇಳಿ ಆಮೇಲೆ ಸರಿ ಸುಮ್ಮನಾಗೋಣ. ಅವಾಗಿಂದ ತುಂಬಾ ಕಷ್ಟ ಆಯ್ತಣ್ಣ. ಒಡವೆಗಳೆಲ್ಲ ಇಟ್ಬಿಟ್ವಿ. ಇವ್ರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಸರಿಯಾಗಿ ಕುಡ್ಕೊಂಡ್ ಬರೋದು ಹಿಂಗೆ ಮಾಡ್ತಾ ಇದ್ರು. ಆಮೇಲೆ ಅಣ್ಣ ತುಂಬಾ ಅವ್ರಿಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದಾರೆ. ಅಂದ್ರೆ ಅವ್ರು ತಗೊಂಡಿದ್ದೆಲ್ಲ ತುಂಬಾ ಜಾಸ್ತಿ ಬಡ್ಡಿ ಜಾಸ್ತಿ ಇರತ್ತಲ್ವ ಅಣ್ಣ, ಆ ತರ ತಗೊಂಡ್ಬಿಟ್ಟಿದಾರೆ ಅಣ್ಣ. ನನ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಸಾಲ ಕೊಟ್ಟವರು ನಿಮ್ಮ ಗಂಡನಿಗೆ ಟಾರ್ಚರ್ ಜಾಸ್ತಿ ಮಾಡಿದ್ರು? ಹಾ ಹೌದಣ್ಣ. ಅದಲ್ಲೇ ನಾವ್ 5 lakhs ಕೊಟ್ಟಿದ್ವಲ್ಲ ಅಣ್ಣ, ಅದನ್ನೆಲ್ಲ ಬಡ್ಡಿಗೆ ಸೇರೋಯ್ತು ಅಂತ ಹೇಳಿದಾರ ಅಣ್ಣ ನಮ್ಮ ಮನೆಯವರು. ಹಾಗಾದ್ರೆ ಮತ್ತೆ 15 ಲಕ್ಷ ಹಂಗ ಹೇಳಿದ್ರಣ್ಣ ನನ್ಗೆ. ಏನೇನು ಗೊತ್ತಾಗಿಲ್ಲ ಅಣ್ಣ ನನ್ಗೆ. ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಮನೆ ಹತ್ರ ಎಲ್ಲ ಹುಡ್ಕೊಂಡ್ ಬರೋದು ಶುರು ಮಾಡಿದ್ರಣ್ಣ ಅವರು ಕೊಟ್ಟಿರೋರು. ನನ್ಗೆ ಏನೋ ಗೊತ್ತಾಗಿಲ್ಲ ನನಗೆ ಯಾರ ಹತ್ರ ಕೇಳೋದು, ಏನ್ ಮಾಡೋದು, ನನ್ಗೂ ಅರ್ಥ ಆಗ್ತಾ ಇರ್ಲಿಲ್ಲ. ಸರಿ ಬಂದವ್ರಿಗೆಲ್ಲ ನಾನೇ ಹೇಳಿ ಕಳಿಸ್ತಾ ಇದ್ದಮ್ಮ, ಸರಿ ನಾವು ರೆಡಿ ಮಾಡ್ತೀವಿ, ನೀವು ಮನೆ ಹತ್ರ ಬರೋದೆಲ್ಲ ಇಟ್ಕೋಬೋದು ಹಾಗೆ ಹೀಗೆ ಅಂತ ಹೇಳಿ ನಾನೇ ಹೇಳಿ ಕಳಿಸ್ತಾ ಇದ್ದಣ್ಣ ಎಲ್ಲರಿಗೂ. ಸರಿ ನೋಡೋಣ, ಎಲ್ಲೋ ಒಂದ್ ಭರವಸೆ ಏನಾದ್ರು ಮಾಡಿ ಮಾಡೋಣ. ನಮ್ಮ
ನಾವ್ ಚೆನ್ನಾಗಿರ್ಬೇಕು ಮುಂದೆ ತರ ಅಂತ ಎಲ್ಲೋ ಒಂದ್ ಭರವಸೆ ಇಟ್ಕೊಂಡು ನಾನೇ ಎಲ್ಲರಿಗೂ ಹೇಳ್ತಾ ಇದ್ದೆ ಅಣ್ಣ. ಓಕೆ, ಈಗ ಏನಾಯ್ತಮ್ಮ ಕಡೆಯದಾಗಿ? ಅಣ್ಣ ಈಗ 8 ತಿಂಗಳಾಯ್ತು ನಾವು ತೀರ್ಕೊಂಡ್ಬಿಡ್ತೀವಿ, ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಅಣ್ಣ. ಯಾರು ನಮ್ಮ ಮನೆಯವರು. ಸೂಸೈಡ್ ಮಾಡ್ಕೊಂಡ್ರಾ? ಹೌದಣ್ಣ. ಏನಾಯ್ತು ಅವತ್ತು? ಅಣ್ಣ ಇದೇ ಮೇ 3ನೇ ತಾರೀಕಣ್ಣ ಬೆಳಿಗ್ಗೆ ಹೋಗಿ ನಾನು 2 ತಿಂಗಳು ಮಕ್ಳಿಗೆಲ್ಲ ಲೀವ್ ಇತ್ತಲ್ವಣ್ಣ, ಲಾಕ್ಡೌನ್ ಇತ್ತಲ್ವಾ, ಅದಕ್ಕೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಅಣ್ಣ. ಇಲ್ಲೇ ಇದ್ವಿ ಒಂದು 10 ದಿನ. ಯಾರ ಮನೆಗೆ? ನಮ್ಮ ಅತ್ತೆ ಮನೆಗಣ, ನಮ್ಮ ಯಜಮಾನ್ರವ್ರ ಅಪ್ಪ ಅಮ್ಮ ಮನೆಗೆ. ಓಕೆ, ನೀವು ತಿರುವಣ್ಣಾಮಲೆಯಿಂದ ನೀವು ಆಲ್ರೆಡಿ ಬೆಂಗಳೂರಿಗೆ ಬಂದು ಇಲ್ಲಿ ಉಳ್ಕೊಂಡಿದ್ರಾ? ಹೌದಣ್ಣ, ಇಲ್ಲಿ ಹೊಸೂರಲ್ಲಿ ಮನೆ ಮಾಡಿದ್ವಿ ಅಣ್ಣ, ನಾವು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಆಮೇಲೆ ಲೀವ್ ಇದೆ ಅಂದ್ಬಿಟ್ಟು ನಾನು ಮಕ್ಳನ್ನ ಕರ್ಕೊಂಡು ಒಂದು 10 ದಿನ ನಮ್ಮ ಅತ್ತೆ ಮನೆಯಲ್ಲೇ ಇದ್ದೆ ಅಣ್ಣ ನಾನು. ಅವ್ರಿಗೆ ಏನಾಯ್ತು ಏನೋ ಒಂದು ಗೊತ್ತಿಲ್ಲ. ನಾನು ಬೆಳಿಗ್ಗೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಲಾಸ್ಟ್ ನಮ್ಗೊಂದ್ 2 ಗಂಟೆ ನ್ಯೂಸ್ ಬಂತಣ್ಣ, ಮನೆ ಪಕ್ಕನೆ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ತರ ಮಾಡ್ಕೊಂಡಿದ್ದಾರೆ. ತುಂಬಾನೇ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಳಬೇಡ ತಾಯಿ, ಮಕ್ಕಳು ಇಬ್ಬರಾಳಿದ್ದಾರೆ. ಹೌದಣ್ಣ, ಒಂದ್ ಗಂಡ್ ಮಗು ಇದೆ, ಒಂದ್ ಹೆಣ್ಮಗು ಇದೆ. ಅದಕ್ಕೆ ಇವಾಗ 1 ವರ್ಷ ಆಗಿದೆ. ಆಮೇಲೆ ತುಂಬಾನೇ ತೊಂದ್ರೆ ಆಯ್ತಣ್ಣ. ಆಮೇಲೆ ನಮ್ ತಾಯಿ ಅವರು ಅವ್ರ ಮನೆ ಹತ್ರ ಎಲ್ಲ ಬಂದು ಜಗಳಗಳಾಗಿ ನಮ್ಮ ಅತ್ತೆ ಮಾವ ಮನೇಲೆ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಅಣ್ಣ ತುಂಬಾ. ಓಕೆ. ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ ಅಣ್ಣ. ಅವ್ರ ಮಗ ಇಲ್ಲ, ಅವ್ರುನು ಇಲ್ಲ ನೀವ್ ಇಲ್ಲಿದ್ರೆ ಸರಿ ಬರಲ್ಲ, ನಿಮ್ ತಾಯಿ ಮನೆಗೆ ಹೋಗಿ, ನಿಮ್ ತಾಯಿ ಮನೆಗೆ ಹೋಗಿ ಅಂತ ನನ್ಗೆ ಟಾರ್ಚರ್ ಕೊಟ್ಟು 1 ತಿಂಗಳು ನಾನು ಇದ್ದೆ. ಮೇ ತಿಂಗಳು ಜೂನ್ ವರ್ಗು ಅಲ್ಲೇ ಇದ್ದೆ. ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಓಕೆ. ಅವ್ರಿಗೂ ವಯಸ್ಸಾಗಿದೆ. ನಿಮ್ ಮಗ ರೆಡಿ ಆಗೋದಾ, ನಿಮ್ ಮಗ ಇರೋ ವಯಸ್ಸಲ್ಲಿ ನಾನು ನಿಮ್ಮನ್ನ ನೋಡ್ಕೊಂತೀನಿ, ನನ್ಗೆ ಈ ಮನೆಯಲ್ಲೇ ಇರ್ಬೇಕು ಅಂತ ಆಸೆ ಅಂತ ಹೇಳಿದಕ್ಕೆ ನಮ್ ತಾಯಿ ನಮ್ಮ ಅತ್ತೆ ಬಂದು ಬಿಡ್ಲೇ ಇಲ್ಲ. ಇಲ್ಲ ನೀನ್ ಹೋಗ್ಬೇಕು, ನೀನ್ ಹೋಗು ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ಟು ನಿನ್ ಮನ್ಸು ನೋವಿದೆ ಅಲ್ವಾ, ಇವಾಗ ಇಲ್ಲೇ ಇದ್ರೆ ಅದೇ ನೆನಪಾಗತ್ತೆ, ನೀನ್ ಮತ್ತೆ ನಿಮ್ಮ ಅಮ್ಮ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ವ ನಾವು. ಹಿಂಗೋ ಮಾಡಿದ್ವಿ. ನಮ್ ತಾಯಿನ ಬಂದ್ ಕರ್ಕೊಂಡ್ ಬಂದ್ಬಿಟ್ರು. ಓಕೆ. ಆದ್ರೆ ಈಗ ಈಗ ಬೇಡವೇ ಬೇಡ, ನೀನು ಅಲ್ಲೇ ಇರು, ಬರೋದೇ ಬೇಡ ಅಂತ ಹೇಳ್ತಿದಾರಣ್ಣ. ಓಕೆ, ಯಾಕೆ ಆ ಥರ? ಅದು ಏನಂತ ಗೊತ್ತಾಗ್ತಲ್ಲ ನನಗೆ. ನಾನು ನಮ್ಮ ಅತ್ತೆ ಮಾವನ್ ಕೂತ್ಕೊಂಡ್ ಕೇಳ್ದೆ, ನಾನು ಏನೋ ನಿಮಗ್ ಭಾರ ಆಗಿರಲ್ಲ, ನನ್ಗೆ ನಮ್ ತಾಯಿ ಮನೇಲಿ ಹೋಗಕ್ಕೆ ಇರಕ್ಕೆ ಇಷ್ಟ ಇಲ್ಲ, ನಾನು ಎಲ್ಲಾನು ಮೀರಿ ಮದ್ವೆ ಮಾಡ್ಕೊಂಡ್ ಬಂದೆ. ಈಗ ಅವ್ರ ಮುಂದೆ ಹೋಗಿರೋದು ನನ್ಗೆ ತುಂಬಾ ನೋವಾಗತ್ತೆ, ನಾನು ಇಲ್ಲೇ ಇರ್ತೀನಿ, ನಾನು ನಿಮ್ ಮಗನ್ ತರ ನಾನ್ ಇರ್ತೀನಿ ಅಂತ ಕೂಡ ಹೇಳಿ ನೋಡ್ಬಿಟ್ಟೆ ಅಣ್ಣ. ಆದ್ರೆ ಅವ್ರು ಒಪ್ಕೊಂಡ್ಕೊಂಡಿಲ್ಲ ಅಣ್ಣ. ಅವ್ರಿಗೆ ಬೇರೆ ಮಕ್ಳಿದಾರಾ? ಇದಲ್ಲ ಒಂದ್ ಯಜಮಾನ್ರ ತಂಗಿ ಹೋಗ್ಲಿದಲ್ಲ, ಅವ್ರು ಮದ್ವೆ ಆಗಿ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ಅವ್ರ ಯಜಮಾನ್ರ ಮನೆ. ಈಗ ಆ ಮನೆಯಲ್ಲೂ ಗಂಡ್ ಮಕ್ಳಿಲ್ಲ? ಯಾರು ಇಲ್ಲ ಅಣ್ಣ, ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೇ ಇರೋದು. ಅಲ್ಲ, ಈಗ ಈ ಭಾವನೆಗಳನ್ನು ಮೀರಿ ಹೇಳೋದಾದರೆ ನಿನಗೆ ಅಲ್ಲಿ ಹಕ್ಕಿದೆ, ಅದು ಯಾರೋ ಹೇಳೋದಲ್ಲ, ಅದು ನಿನ್ನ ಹಕ್ಕು, ನೀನು ಇರ್ಬೋದು, ಯಾರು ಹೋಗುಂದ್ರೂ ಇರ್ಬೋದು. ಬಟ್ ಇಲ್ಲೊಂದು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದವರು ಇದಕ್ಕಿದ್ದ ಹಾಗೆ ಬದಲಾಗಬೇಕು ಅಂದರೆ ಏನೋ ಒಂದು ಕಾರಣ ಇರಬೇಕು. ನಮ್ಗೆ ನಮ್ಮ ಎಲ್ಲರೂ ಅಲ್ಲಿರೋರೆಲ್ಲ ನಾನು ಗೊತ್ತಲ್ವಣ, ಅವರನ್ನೆಲ್ಲ ಕೇಳಿದ್ದೆ. ಇವಾಗ ನೀನ್ ಇಲ್ಲಿದ್ರು ನಿನ್ನ ಅವ್ರು ಸಾಕ್ಬೇಕು ಅಂತ ನೋಡ್ತಿದಾರೆ, ನಿನ್ ಮಕ್ಳು ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಬೀಳತ್ತೆ, ಅದಕ್ಕೆ ಅವ್ರು ಬೇಡ ಅಂತ ಹೇಳ್ತಿದಾರೆ. ನಾನ್ ಬೇರೆಯವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಣ್ಣ. ಅವ್ರು ನನ್ಗೇನು ದುಡ್ಡು ಮಕ್ಳು ಬೇಡ, ನಾನೇ ದುಡ್ಡಿದ್ರೆ ನನ್ ಮಕ್ಳಿಗೆ ನಾನ್ ಸಾಕ್ತೀನಿ, ಆದ್ರೂ ನನಗೆ ಗಂಡನ್ ಮನೆ ಬೇಕು, ನಾನು ಇಲ್ಲೇ ಇರ್ತೀನಿ ಅಂತ ಎಷ್ಟೆಷ್ಟು ಹೇಳಿದ್ರೆ ಅದು ಒಪ್ಕೊಂತಾನೆ ಇಲ್ಲ ಅಣ್ಣ. ಇಲ್ಲಮ್ಮ, ಈಗ ಅವ್ರದ್ದು ವಾದ ಏನಿದೆಯೋ ಅದು ಇಟ್ಸ್ ಓಕೆ, ಫೈನ್. ಈಗ ಅವರು ಹಳೆ ಹಿರಿಜೀವಗಳು ಅವ್ರೇನೋ ಹೇಳ್ತಾರೆ, ಬಟ್ ಸ್ಟಿಲ್ ಈಗ ಅವ್ರು ಏನು ನೋವಲ್ಲಿದ್ದಾರೋ ಅದಕ್ಕಿಂತ 10 ಪಟ್ಟು ನೋವಲ್ಲಿ ನೀನು ಇದೆಯಾ? ಹೌದಣ್ಣ, ನನ್ನ ತಾಯಿ ಮನೆಗೆ ಬಂದಿದ್ದೀನಿ ತುಂಬಾನೇ ನೋವಾಗಿದೆ, ಇರೋಕ್ಕೂ ಆಗ್ತಾ ಇಲ್ಲ, ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ, ತುಂಬಾ ನೋವಾಗತ್ತಲ್ಲ.
ಈಗ ನೀವು ನಿಮ್ಮ ತಾಯಿ ಮನೇಲಿದ್ದೀರಾ? ಹೌದಣ್ಣ, ನಮ್ಮ ತಾಯಿ ಮನೇಲಿ ಇದೀನಿ, ಮಕ್ಕಳನ್ನ ಕರ್ಕೊಂಡ್ ಬಟ್ ಆ ಸಲುವಾಗಿ ನಿಮ್ಮ ತಾಯಿ ಏನು ಹೇಳ್ತಾರೆ? ಅವರು ಕಳಿಸ್ತಲ್ಲ ನಾವು ಯಾವನ ಗೊತ್ತಿರೋನ್ ಹೋಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಈ ತರ ಎಲ್ಲ ತೊಂದ್ರೆ ಆಗಿತ್ತು. ಇರಲಿ ಅಮ್ಮ, ಈಗ ಏನಾಗ್ಬಿಡ್ತು, ಅಂತಹದೊಂದು ಪರಿಸ್ಥಿತಿ. ಅವತ್ತು ಹೋಗಿದ್ದೆ 8 ವರ್ಷ, ಎಲ್ಲವೂ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಬಂದು ಒಂದಾದರು. ಬಟ್ ನೋಡಿ, ಸುಮ್ಮನೆ ಜನಗಳು ನೋಡಿ, ಇಲ್ಲಿ ಎಲ್ಲರೂ ಬಂದಾಗ ನಿಮ್ಮ ನೋಡಿ ತಮಿಳ್ನಾಡಿಗೆ ಬಂದರು. ಬಟ್ ಇವತ್ತು ಎಲ್ಲವೂ ಸ್ವಲ್ಪ ಉಲ್ಟಾ ಆದಾಗ ಈಗ ಎಲ್ಲರೂ ಒಂದೊಂದು ಮಾತು ಆಗ್ತಾರೆ. ತಾಯಿ, ನೀನು ಅದಕ್ಕೆ ವ್ಯಥೆ ಪಟ್ಕೊಳ್ಬಾರ್ದು. ಅದು ಅಲ್ಲಣ್ಣ, ಇವರು ಸಾಲ ಬೇರೆ ಮಾಡಿಟ್ಟಿದ್ರಲ್ವಣ್ಣ, ಅವ್ರು ನನ್ಗೆ ಫೋನ್ ಮಾಡಿ ತುಂಬಾ ಟಾರ್ಚರ್ ಮಾಡ್ತಾರಣ್ಣ. ನಿನ್ ಗಂಡ ದುಡ್ಡು ನೀನೇ ತಾನೇ ಉತ್ತರ ಹೇಳಿದೆ ಅವಾಗೆಲ್ಲ ನಾವು ಬಂದಾಗ. ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಮ್ಗೆ ಬೇಕು ಅಂತ ತುಂಬಾ ಟಾರ್ಚರ್ ಮಾಡ್ತಾರೆ. ಎಷ್ಟೋ ಒಂದ್ಸತಿ ಏನಕ್ಕೆ ಅವನೇ ಹೋದ್ಮೇಲೆ ಯಾಕೆ ಇಲ್ಲಮ್ಮ, ಹಾಗೆಲ್ಲ ಯೋಚನೆ ಮಾಡಬೇಡ. ನೀನು ಈಗ ಒಂದು ಕ್ಷಣ ಸ್ವಲ್ಪ ವಿರುದ್ಧವಾಗಿ ಯೋಚನೆ ಮಾಡಿದ್ರು ಇಲ್ಲಿ, ಯಾಕಂದರೆ ಈಗ ಒಂದು ಸಾಲ ಒಂದು ಕಡೆ, ಈ ಕಡೆ ಚುಚ್ಚು ಮಾತುಗಳು ಒಂದು ಕಡೆ, ತವ್ರ ಮನೆಯಲ್ಲಿ ಅಥವಾ ಗಂಡನ ಮನೆಯಲ್ಲಿ ಆಶ್ರಯ ತಾಣಗಳೆಲ್ಲವೂ ನಿನಗೀಗ ಒಬ್ಬರು ನಿನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗ ನಿನಗನ್ಸುತ್ತಾ ನೀನು ಮಕ್ಕಳನ್ನ ಸಾಕಿ ಆ ಸಾಲವನ್ನು ತೀರಿಸೋ ಶಕ್ತಿ ನಿನಗಿದೆ ಅಂತ? ಅಂದ್ರೆ ನಾನು ಎಲ್ಲರ ಹತ್ರನು ಹೇಳ್ಬಿಟ್ಟೆ, ನಾನು ಧೈರ್ಯವಾಗಿ. ಇವಾಗ ನನ್ನ ಹತ್ರ ಏನು ಇಲ್ಲ. ನಾವು ನಮ್ಮ ಯಜಮಾನ್ರಿದ್ರೆ ಕೂಡ ನಾವು ದುಡ್ದಿ ನನ್ನ ಸಾಲ ತೀರಿಸ್ತಾ ಇದ್ದೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೆ. ಈಗ 2 ಮಕ್ಳನ್ನ ಹಾಕೊಂಡು ನಾನೇ ಬೀದಿಯಲ್ಲಿ ನಿಂತಿರೋ ತರ ಇದೆ. ನನ್ನನ್ನೆಲ್ಲ ಸುಮ್ಮನೆ ಟಾರ್ಚರ್ ಮಾಡಿದ್ರೆ ಈಗಾಗ್ಲೇ ನಮ್ಮ ಯಜಮಾನ್ರು ಈ ತರ ಮಾಡ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಏನು ಜಗಳನೂ ಆಗಿಲ್ಲ, ಏನು ಆಗಿಲ್ಲ. ಯಾರು ಈ ತರ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂತ ಗೊತ್ತಾಗ್ಬೇಕಲ್ವಾ ನನಗೆ? ಯಾರು ಟಾರ್ಚರ್ ಕೊಟ್ರು ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರಿಗೆ ಈ ತರ ಸಾಲ ಕೊಟ್ಟಿರ್ಬೋದು, ದುಡ್ಡಿ ಕೂಡ 10 ವರ್ಷ ಬಿಟ್ಟು ಕೂಡ ಸಾಲ ತೀರಿಸ್ಬೋದು ಅನ್ಕೊಂಡು ದುಡ್ಡು ಇವತ್ತಲ್ಲ ನಾಳೆ ಕೊಡ್ಬೋದಾಗಿತ್ತು. ತುಂಬಾ ನೋವಾಗುತ್ತಲ್ಲ. ಅಳ್ಬೇಡಮ್ಮ, ಅಳ್ಬೇಡ. ಈಗ ಹೌದು, ಈಗ ನಾನು ಏನೇ ಸಮಾಧಾನ ಮಾಡಿದ್ರು, ಈಗ 2 ಮಕ್ಳನ್ನ ಕಟ್ಕೊಂಡು 15 ಲಕ್ಷ ಸಾಲ, ಈ ಕಡೆ ತವ್ರ ಮನೆಯವರು ಅರ್ಥ ಮಾಡ್ಕೊಳ್ತಿಲ್ಲ, ಗಂಡನ ಮನೆಯವರು ಅರ್ಥ ಮಾಡ್ಕೊಳ್ತಿಲ್ಲ. ಒಂದು ಹೆಣ್ಣಾಗಿ ಇಲ್ಲಿವರೆಗೂ ಆ ಜೀವವನ್ನು ಉಳಿಸ್ಕೊಂಡಿರೋದೇ ಒಂದು ದೊಡ್ಡ ಸಾಧನೆ. ನಮ್ಮ ಮಕ್ಕಳಿಗೋಸ್ಕರ, ಯಾಕಂದ್ರೆ ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನ ಮಕ್ಕಳನ್ನ ಯಾರನ್ನ ನೋಡ್ತಾರೆ. ನೋಡು ತಾಯಿ, ಈಗ ನಿಮ್ಮ ತಾಯಿ ಯಾರೋ ಗೊತ್ತಿಲ್ಲದವನು ಮದುವೆ ಆಗಿದ್ದು ಅದು ಇದು ಏನೋ ಹೇಳ್ಬೋದು. ಈಗ 8 ವರ್ಷದ ಹಿಂದೆ ನಮಗೇನು ಕನಸ ಬಿದ್ದಿರುತ್ತೆ ಹಿಂಗೆ ಆಗುತ್ತೆ ಅಂತ, ಅದೆಲ್ಲವೂ ಕಾಲಕ್ರಮೇಣ ನಾವು ಯಾವುದನ್ನು ಇಷ್ಟಪಟ್ಟು ಅದೇ ಜೀವನ ಪೂರ್ತಿ ಇರುತ್ತೆ ಅಂದುಕೊಂಡು ಮದುವೆ ಅದು, ಮಕ್ಕಳಾಯಿತು, ಆಮೇಲೆ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಸರಿ ಇದ್ದರು. ಬಟ್ ಈಗ ಯಾವುದೋ ಉಲ್ಟಾ ಹೊಡೆದಾಗ ನೋಡಿ, ಸಂಬಂಧಿಕರು ನಿನ್ನವರು ಅನ್ಸ್ಕೊಂಡವ್ರು ಈಗ ನಿನ್ನ ವಿರುದ್ಧ ಆಗಿಬಿಟ್ರು. ಆ್ಯಂಡ್ ಒಂದಿಲ್ಲಿ ಈಗ ಸತ್ತವರ ವಿಚಾರವನ್ನು ಸತ್ತವ್ರಿಗೆ ಬಿಡಿ ಅಂತಾರೆ. ಬಟ್ ಆದರೂ ಇಲ್ಲಿ ಬಹಳ ಮುಖ್ಯವಾಗಿ ಕಾಡಿದ್ದು ನಿಮ್ಮ ಮಾವ, ನಿಮ್ಮ ತಾಯಿ, ಇವೆಲ್ಲವೂ ನಿನಗೇನು ಹೊಸದಲ್ಲ. ಬಟ್ ಈ ಸಾಲ 15 ಲಕ್ಷ ಇದೆಯಲ್ಲ, ಹೌದು. ನಾವೀಗ ಅದನ್ನ ತೀರ್ಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ, ಇಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡದ? ಇಲ್ಲಾಂದ್ರೆ ನನ್ಗೆ ತುಂಬಾ ನೋವಿದೆ, ನಮಗೆ ನನ್ ಮೋಸ ಮಾಡ್ಬಿಟ್ಟ ಅಂತ ಯೋಚನೆ ಮಾಡೋದು. ನನ್ಗೆ ಯಾವ ಕಡೆ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಆಮೇಲೆ ತಾಯಿ ಏನಕ್ಕೂ ಸಪೋರ್ಟ್ ಮಾಡಲ್ಲ ಅಂತಾರಣ್ಣ. ಸರಿ, ನಾನು ಮನೆಯಲ್ಲೇ ಇರೋದ್ರಿಂದ ನನಗೆ ಕಾಡ್ತಾನೆ ಇದೆ ನೋವಣ. ನಾನು ಏನಾದ್ರು ಮಾಡ್ಕೊಂಡ್ಬಿಡೋಣ ಆ ಥರ ಎಲ್ಲ ಯೋಚನೆ ಮತ್ತೆ ಬರ್ತಾ ಇದೆ. ನೋಡಮ್ಮ, ದಯವಿಟ್ಟು ಈಗ ನಾನು ಹೇಳದೆ ಹೋದ್ರು ನೀನು ಸಾಯ್ತೀನಿ ಅನ್ನೋದೇ ನಿನ್ನ ವಿಚಾರ ಆಗೋದಾದರೆ ನೀನು ಅಲ್ಲೆಲ್ಲೋ ಒಂದು ಕಡೆ ಹೇಳಿ ಅನ್ನೋ ಪದ ಬಳಸ್ತೆ, ಅವ್ರಿಗೂ ನಿನಗೂ ವ್ಯತ್ಯಾಸನೇ ಇಲ್ಲ. ನಿನ್ನ ಮಕ್ಕಳನ್ನು ತವ್ರ ಮನೆಯಲ್ಲೋ ಅಥವಾ ಗಂಡನ ಮನೆಯಲ್ಲೋ ಎಲ್ಲೋ ಒಂದು ಕಡೆ ನೋಡ್ಕೊಳ್ಳೋದಕ್ಕೆ ಬಿಟ್ಟು ಈಗ ನೀನು ದುಡಿಯೋ ವಯಸ್ಸು. ಈಗ ನೀನು ಸಾಲ ತೀರಿಸೋದಕ್ಕೆ ದುಡಿ ಅಂತ ಹೇಳ್ತಾ ಇಲ್ಲ. ಬಟ್ ನೀನೀಗ ಹಳೆಯದನ್ನು ಏನೇ ಯೋಚನೆ ಮಾಡಿದ್ರೂ ಕೂಡ ಅದು ಒಂದು ನೆನಪಾಗಿ ನಿನ್ನ ಹತ್ರ ಉಳಿಯುತ್ತೆ ಹೊರತು ಅದು ಫಲ ಕೊಡೋದಿಲ್ಲ. ಯಾಕಂದರೆ ಅದು ಆಲ್ರೆಡಿ ಮುಗಿದು ಹೋಗಿರೋದು. ಆತ ಯಾಕೆ ಹಂಗೆ ಮಾಡ್ದ, ಇವ್ರು ಯಾರು ಕಾಟ ಕೊಟ್ಟರು, ಇವತ್ತು ಯಾಕೆ ಹಿಂಗೆ ಆಗ್ತಾ ಇದೆ, ಅದು ಯಾವುದಕ್ಕೂ ಇಲ್ಲಿ ಉತ್ತರ ಇಲ್ಲ. ಈಗ ನಾನು ಏನೇ ಹೇಳಿದ್ರು ಕೂಡ ಅದು ನಿನಗೆ ಸಮಾಧಾನ ಅನ್ನಿಸ್ಬೋದೇ ಹೊರತು ಇಲ್ಲಿ ಈಗ ನೀನು ಯಾವ ಪರಿಸ್ಥಿತಿಯಲ್ಲಿದ್ದೀಯಾ ಅಂದರೆ ಒಂದು ಮಾಡು ಇಲ್ಲವೇ ಮಡಿ ಅನ್ನೋ ವಿಚಾರದಲ್ಲಿದ್ದೀಯಾ.
ಈಗ ನನ್ನ ಮಕ್ಕಳು, ಈಗ 2 ಮಕ್ಕಳಿದ್ದಾರೆ, ಇಲ್ಲಿ ತಾಯಿನೂ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಅಥವಾ ಸರಿಯಾಗಿ ಗೌರವ ಕೊಡ್ತಾ ಇಲ್ಲ, ಅಥವಾ ಇಂತಹದೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಒಂದು ತಾಯಿಯಾಗಿ ನಿನ್ನವರು ಉಳಿಸ್ಕೊಂಡವ್ರು ಹೇಗಿರಬೇಕು ಅವ್ರು ಯಾರೂ ಹಂಗಿಲ್ಲ. ಈಗ ನೀನು ಒಂದು ಗಟ್ಟಿ ಮನಸ್ಸು ಮಾಡಬೇಕು. ನೀನೇ ಹೇಳ್ದಂಗೆ ಈಗ ಬೀದಿಗೆ ಬಂದುಬಿಟ್ಟಿದ್ದೀವಿ, ಕಳ್ಕೊಳೋದು ಏನೂ ಇಲ್ಲ. ಈಗ ನಾನೇ ಇದ್ದೀನಿ, ನನ್ನ ಮೈ ಮೇಲೆ ಒಡವೆ ಇದೆ ಅಂದಾಗ ನಾನು ಅಯ್ಯೋ ಯಾರು ಬಂದು ಕಿತ್ಕೊಂಡು ಹೋಗ್ತಾರೋ ಅಂತ ಭಯದಲ್ಲೇ ಓಡಾಡಬಹುದು. ಈಗ ಏನೂ ಇಲ್ಲ ಅಂತಹದೊಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ದಾವೆ ಅಂದಾಗ ನಮ್ಮ ಕಳ್ಳರ ಭಯ ಇನ್ನೆಲ್ಲಿ ಬಂತು? ಈಗ ನಿನ್ನ ತಾಯಿಯಿಂದ ಅಥವಾ ಗಂಡನಿಂದ ಇಂಥ ಮಾತು ಬರುತ್ತೆ, ಅದೆಲ್ಲ ಬಿಟ್ಬಿಡು. ನಿನ್ನ ಒಬ್ಬ ಹೆಂಡತಿಯಾಗಿ ಒಬ್ಬ ಸೊಸೆಯಾಗಿ ನಿಂದೇ ಆದ ನಿಂದು ಕರ್ತವ್ಯ ಇದೆ. ಅವ್ರು ಹಿರಿ ಜೀವಿಗಳು ಏನು ಹೇಳ್ದವರು ಗೊತ್ತಿಲ್ಲ. ಇವನ್ ನೀನು ಅವರನ್ನು ತಂದೆ ತಾಯಿ ಥರ ಕಂಡು ಮೇಲೂ ಅವರು ಹಿಂಗೆ ಹೇಳ್ತಾರೆ ಅಂದರೆ ಈಗ ನೀನು ಬಾಗಬಾರ್ದು. ನೀನಂತಹದೊಂದು ಪರಿಸ್ಥಿತಿಯಲ್ಲಿದೆಯಾ. ಈಗ ನಾನು ಹೇಳೋದು ನಿನ್ನ ಮಕ್ಕಳು ಅವರೆಲ್ಲ ಆನಂತರ ಈಗ ನಿನ್ನನ್ನು ನೀನು ಉಳಿಸ್ಕೊ. ಆನಂತರ ನಿನ್ನ ಮಕ್ಕಳಿಗೆ ನೀನು ನೆರಳಾಗ್ತೀಯ. ನಿನ್ನ ಪಾಲಿಂದ 1 ಎಕರೆ ಮಾರ್ತೀಯೋ ಏನಾಯ್ತೋ. ಒಂದು ಸಾಲ ಮುಕ್ತರಾಗಿ ಮನುಷ್ಯ ಜೀವನ ಮಾಡಬೇಕು. ಸಾಲ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾರೋ ಮಾಡಿದ ಒಂದು ತಪ್ಪಿಗೆ ನೀನು ಇಡೀ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸೋದು ಬೇಡ. ನೀನು ಇಡೀ ಜೀವನ 40 ವರ್ಷ 50 ವರ್ಷ ಬರೀ ಸಾಲ ತೀರಿಸೋದಕ್ಕೆ ನಿನಗೆ ಮನುಷ್ಯ ಜನ್ಮ ಸಿಕ್ಕಿಲ್ಲ. ನಿನ್ನ ಪಾಲಿಂದ ಏನು ಕಾನೂನಾತ್ಮಕವಾಗಿ ಪಡ್ಕೊಂಡು, ಇಲ್ಲ ಸಾಲ ಕೊಟ್ಟಿರೋರ್ನೇ ಸಹಾಯ ತಗೋ, ನಿನ್ನ ಪಾಲಿಂದ ಏನು ಬರಬೇಕು ನೀನು ತಗೋ, ಯಾಕಂದ್ರೆ ಅದು ನಿನ್ನ ಹಕ್ಕು ತಾಯಿ. ಆ್ಯಂಡ್ ಹಾಗೆ ತಗೊಳ್ಳೋದ್ರಿಂದ ನೀನು ಆ ಹಿರಿಜೀವಿಗಳಿಗೆ ಏನು ಮೋಸ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ನೀನು ಅವ್ರನ್ನ ತಾಯಿ ತಂದೆ ಥರ ನೋಡ್ದೋಳು. ಓಕೆ, ಈಗ ನಾನು ನಿಮಗೆ ಕೊಡ್ತಾ ಇರೋದು ಈ ಸಾಯೋದು ಈ ಅಳೋದು ಬಿಟ್ಬಿಡು. ಯಾಕಂದ್ರೆ ಇದು ನೀನು ಏನೇ ಮಾಡಿದ್ರು ಕೂಡ ಒಂದು ಕಣ್ಣು ಮುಂದಿರೋ ಸತ್ಯ, ಒಬ್ಬ ಜ್ಞಾನಿಯ ಹಾಗೆ ಹೇಳ್ತಾ ಇದ್ದೀನಿ, ಕಣ್ಣು ಮುಂದಿರೋ ಸತ್ಯ ಸತ್ತಿರೋವನ್ನ ಬದುಕಿಸೋದಿಕ್ಕಾಗೋದಿಲ್ಲ, ಆಡಿರೋ ಮಾತನ್ನು ಹಿಂದಕ್ಕೆ ತಗೊಳ್ಳೋದಿಕ್ಕಾಗೋದಿಲ್ಲ. ಈಗ ಯಾರ್ಯಾರು ಈ ಸಮಯದಲ್ಲಿ ಏನೇನು ಹೇಳಿದ್ರು ಅದು ಅವರವ್ರ ವ್ಯಕ್ತಿತ್ವ. ಆಕೆ ನಿನ್ನ ತಾಯಿ ಅಲ್ಲ, ಈಗ ಆಕೆ ನಿನ್ನ ಪಾಲಿನ ಒಂದು ರೀತಿ ಶತ್ರು. ಆಡಿದ ಮಾತು, ಈಗ ಕೊಟ್ಟ ಸಾಲವನ್ನು ನೀವು ವಾಪಸ್ ಕೊಡ್ಬೋದು, ಬಟ್ ಆಕೆ ಆಡಿರೋ ಮಾತಿದೆಯಲ್ಲ, ಅಥವಾ ನಿಮ್ಮ ಅತ್ತೆ ಮಾವ ಇವರೆಲ್ಲ, ಈಗ ನೀನು ಯಾರನ್ನೂ ದ್ವೇಷಿಸಬೇಡ. ನಾನು ನಿನಗೆ ವಿಶ್ವಾಸ ಇಟ್ಟು ಹೇಳ್ತಾ ಇದ್ದೀನಿ, ನಿನ್ನಲ್ಲಿ ಆ ಶಕ್ತಿ ಇದೆ. ಬಟ್ ನೀನೇನು ಮಾಡಬೇಕು, ಈಗ ನಾನೊಬ್ಬ ಸೊಸೆಯಾಗಿ, ನಾನೊಂದು ಹೆಣ್ಣಾಗಿ, ಒಬ್ಬನ ಹೆಂಡತಿಯಾಗಿ, 2 ಮಕ್ಕಳ ತಾಯಿಯಾಗಿ ನಾನು ನನ್ನ ಪರಿಸ್ಥಿತಿಯನ್ನು ನಾನು ಉಳಿಸ್ಕೊಳ್ಬೇಕು ಅಂದರೆ ನಿನ್ನ ಹಕ್ಕನ್ನು ನೀನು ಬಳಸ್ಕೊ. ಈಗ ನೀನು ಎಲ್ಲಿವರೆಗೂ ಖಾಲಿ ಕೈ ಅನಿಸುತ್ತೋ, ಯಾರೋ ಬಂದು ಸಾಲ ಕೇಳಿದಾಗೆಲ್ಲ ನಾನೇ ಖಾಲಿ ಕೈ ಅಂತ ದುಃಖ ನೀನು ವ್ಯಕ್ತಪಡಿಸ್ತೀಯ. ಕಾರಣ ಏಕೆಂದರೆ ನಿನಗೆ ನಿಂದೇನಿದೆ, ನೀನು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಹೋದರೆ ಕೋಟಿ ಇದ್ದು ಪ್ರಯೋಜನ ಇಲ್ಲ. ಮನುಷ್ಯ ದುಃಖದಲ್ಲಿ ಮುಳುಗಿದ್ದಾಗ ಒಂದು ಸಾಯ ಯೋಚನೆ ಮಾಡ್ತಾನೆ, ಇಲ್ಲ ನನ್ನ ಬದುಕಿ ಹಾಕಿಂಗಾಯ್ತು ಅಂತ ಯೋಚನೆ ಮಾಡ್ತಾನೆ. ಯಾವ ವ್ಯಕ್ತಿ ಇದರಿಂದ ಹೇಗೆ ಆಚೆ ಬರಬೇಕು ಅಂತ ನೋಡ್ತಾನೋ ಅವನು ಇಡೀ ಬದುಕನ್ನು ಗೆಲ್ತಾನೆ. ಏನು ತಾಯಿ, ಕಷ್ಟ ಯಾರಿಗೂ ಬಂದಿಲ್ವಾ? ನಿಮಗೂ ಬಂದಿದೆ, ನನಗೂ ಬಂದಿದೆ. ನಿಮ್ಗೆ ಒಂದು ರೀತಿಯ ಸ್ವಲ್ಪ ಜಾಸ್ತಿ ಕಷ್ಟ, ಬಟ್ ನನ್ನದೇ ಆದ ರೀತಿ ಬೇರೆ ಕಷ್ಟ ಇದೆ ನೋಡು. ಈಗ ನೀನು ನಿನ್ನ ಕೈಲಿ ಕೆಲಸ ಮಾಡಲಿಕ್ಕಾಗಲ್ಲ, ನಿನ್ನ ಕೈಲಿ ದುಡಿಲಿಕ್ಕಾಗಲ್ಲ, ಈ ಥರ ನಾನು ಏನೂ ಹೇಳ್ತಾ ಇಲ್ಲ. ನಾನು ನಿನಗೆ ಹೇಳ್ತಾ ಇರೋದು ಒಬ್ಬ ಹೆಂಡತಿಯಾಗಿ ಅಥವಾ ಒಬ್ಬ ತಾಯಿಯಾಗಿ ಅನ್ನೋದಕ್ಕಿಂತ ಮುಂಚೆ ಒಬ್ಬ ಮನುಷ್ಯಳಾಗಿ ನೀನು ನಿನ್ನ ಜೀವವನ್ನು ಕಾಪಾಡ್ಕೋ. ಇದೊಂದು ಅಪರೂಪದ ಮನುಷ್ಯ ಜನ್ಮ. ನೀನು ಮದುವೆ ಆದೆ ಅದೂ ತಪ್ಪು ಅಂತ ಹೇಳ್ತಾ ಇಲ್ಲ, 2 ಮಕ್ಕಳಾದು ಅದೂ ತಪ್ಪು ಅಂತ ಹೇಳ್ತಾ ಇಲ್ಲ. ಇವತ್ತು ಯಾರೋ ಹಿಂಗೇನೇನೋ ಮಾತಾಡ್ತಿದ್ದಾರೆ, ಬಿಟ್ಬಿಡು. ಇವರೆಲ್ಲರೂ ಅವ್ರವ್ರ ಬುದ್ಧಿ ತೋರಿಸ್ತಿದಾರಲ್ವಾ. ಇನ್ಮೇಲೆ ನೀನು ಹೇಗಿರಬೇಕು. ಆ್ಯಂಡ್ ಇವತ್ತು ಇಲ್ಲಿ 100 ಜನರ ಹೆಣ್ಮಕ್ಳು ಕತೆ ಕೇಳ್ತೀಯಲ್ವ ತಾಯಿ, ಅವರು ಕಣ್ಣೀರಲ್ಲೇ ಬದುಕ್ತಾ ಇದ್ದಾರೆ. ಆದರೆ ನನ್ನ ಹತ್ರ ಮಾತಾಡಲಿಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ತಿದ್ರು ಸಾವು ಒಂದೇ ಪರಿಹಾರ ಅಂತ. ಬಟ್ ಇವತ್ತು ಅವರು ಯೋಚನೆ ಮಾಡ್ತಿದ್ದಾರೆ, ಯಾವ ತಾಯಿ ಆಗಲಿ, ಯಾವ ಗಂಡ ಆಗಲಿ, ಯಾವ ಅತ್ತೆ ಮಾವ ಆಗಲಿ, ಯಾವ ಸ್ನೇಹಿತನ ಆಗಲಿ, ನಾನು ಚೆನ್ನಾಗಿದ್ದರೆ ಎಲ್ಲ. ಅವತ್ತು ನಿನ್ನ ತಾಯಿಯನ್ನು ನೀನು ಫೋನ್ ಮಾಡಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಕರ್ಸ್ಕೊಂಡು ಯಾಕೆ ಬಂದರು? ನೀನು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೆ, ಅವ್ರ ಹತ್ರ ₹1 ಬೇಡೋ ಥರ ಇರಲಿಲ್ಲ, ಹೌದಲ್ವಾ? ನೀನು ಅಲ್ಲಿಗೆ ನೀನು ಯೋಚನೆ ಮಾಡು. ಇವತ್ತು ನೀನು ಅವ್ರ ಮನೆಯಲ್ಲಿದ್ದೀಯಾ, ಏನೋ ಒಂದು ಮಾತು ಅಂದರು ಅಂತ ನೀನು ಬೇಜಾರು ಮಾಡ್ಕೊಳ್ತೀಯ ಅಂದರೆ ನೀನು ಎಷ್ಟು ಅಜ್ಞಾನಿ. ಯಾಕಂದರೆ ನೀನು ಇರೋದೇ ಹುಲಿ ಬೋನಲ್ಲಿ, ಹೌದಲ್ವಾ? ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ, ಬಟ್ ಅವ್ರು ಎಂಥವ್ರು ಅಂತ ಗೊತ್ತಾದ ಮೇಲೂ ದುಃಖ ಪಡಬೇಡ. ಈಗ ನಾನು ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ನೀನೀಗ ಮುಂದೆ ಹೋಗಬೇಕು. ನನ್ನ ಈ ಮಾತುಗಳೆಲ್ಲ ನಿನಗೆ ಸ್ಫೂರ್ತಿ ಕೊಡ್ಬೋದಷ್ಟೇ, ಬಟ್ ನೀನೊಂದು ನಿರ್ಧಾರ ತಗೊಂಡು ಒಂದು ಹೆಜ್ಜೆ ಇಡದೆ ಹೋದರೆ ಪ್ರತಿದಿನ ಹಿಂಗೆ ನರಳ್ತೀಯ, ಒಂದು ದಿವ್ಸ ನೀನು ಹಾಸಿಗೆ ಹಿಡಿತೀಯ,
ನಿನ್ನ ಮಕ್ಕಳಿಗೆ ಏನು ಭವಿಷ್ಯ ಕೊಡಬೇಕು ಅಂದ್ಕೊಂಡಿದೆಯಲ್ಲ, ನೀನು ಬದುಕಿದ್ರೆ, ನೀನು ಆರೋಗ್ಯವಾಗಿದ್ದರೆ, ನೀನು ಎಲ್ಲ ರೀತಿಯಲ್ಲೂ ಸರಿ ಇದ್ದರೆ ನಿನ್ನ ಮಕ್ಕಳಿಗೆ ಕೊಡ್ಬೋದು. ಇದನ್ನು ಕೊರ್ಕೊಂಡು ನೀನೇ ಹಾಸಿಗೆ ಹಿಡದೆ ಅಂದ್ಕೋ, ಯೋಚನೆ ಮಾಡು ನಿನ್ನ ಬದುಕು ಹೆಂಗಿರುತ್ತೆ. ಹೌದು ಇವತ್ತು ನಿನ್ನ ತಾಯಿ ಮಾತನ್ನು ತಡ್ಕೊಳ್ಳೋದಿಕ್ಕಾದ್ರೂ ನಿನ್ನ ಹತ್ರ ಶಕ್ತಿ ಇದೆ, ಬಟ್ ಹಾಸಿಗೆ ಮೇಲೆ ಬಿದ್ದಾಗ ಅದಕ್ಕೂ ನಿನ್ನ ಹತ್ರ ಶಕ್ತಿ ಇರಲ್ಲ. ಅಣ್ಣ ಇಷ್ಟೆಲ್ಲ ಧೈರ್ಯ ಮಾಡಿ ಕೂಡ ನನ್ ಮಗನ್ನ ಒಂದ್ ಸ್ಕೂಲಿಗೆ ಸೇರಿಸಿದ್ದೆ. ನಾನೆಲ್ಲ ತುಂಬಾ ಪರಿಚಯ ಇದ್ರು ನನ್ಗೆ. ಅವ್ರ ಕ್ಲಾಸ್ ಟೀಚರ್ ಹತ್ರ ನಾನು ಹೋಗಿ ಈ ತರ ಆಗಿದೆ ನನ್ಗೆ, ಇಲ್ಲೇ ಎಲ್ಲಾದ್ರು, ಯಾಕಂದ್ರೆ ಮಕ್ಕಳನ್ನ ಇಟ್ಟು ನಾನು ಹೊರಗಡೆ ಕೆಲಸ ಮಾಡಕ್ ಆಗಲ್ಲ, ನಂಗೆ ಎಳೆ ಪಾಪು ಒಂದು ವರ್ಷ ಆಗಿದೆ ಅಲ್ವಾ. ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳ್ದೆ ಅಣ್ಣ ನಾನು. ಈ ತರ ಅವರೇ ಸರಿ ನಮ್ ಸ್ಕೂಲಲ್ಲೇ ನಿನ್ಗೆ ಕೆಲ್ಸ ಹಾಕೊಡ್ತೀನಿ, ನಿನ್ 2 ಮಕ್ಳನ್ನ ಇಲ್ಲೇ ಓದ್ಲಿ, ನಮ್ ಕೈಲಾಗಿ ಸಹಾಯ ನಾವ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹೊಸೂರಲ್ಲಿ ಸ್ಕೂಲ್ ಅಣ್ಣ. ಅದಕ್ಕೆ ಇವಾಗ ಅಲ್ಲಿ ಹೋಗಿ ಇರ್ತೀನಿ ಅಂದ್ರೆ ಇವ್ರು ಒಪ್ಕೊಂತಾನೆ ಇಲ್ಲ ಅಣ್ಣ. ಯಾರು ಒಪ್ಬೇಕು? ನಮ್ ತಾಯಿ ಅಣ್ಣ. ಅರೇ, ನಿನ್ಗೆ ಇನ್ನೂ ಇಷ್ಟೊಂದು ಅಜ್ಞಾನ ಇದೆಯಾ? ಈಗ ಸರಿ ಆಯ್ತು, ನಾನು ಎಲ್ಲೂ ಹೋಗಲ್ಲ, ನೀವು ನನ್ನನ್ನು ಸಾಕಿ ಅಂತ ಕೇಳಿ. ಅದನ್ನು ಎಲ್ಲಾನು ಆಯ್ತು, ನೀನ್ ಮನೇಲೇ ಇರು, ನೀನ್ ಎಲ್ಲೂ ಹೋಗ್ಬೇಡ ಹಂಗೆ ಹಿಂಗೆ ಅಂತ. ನೋಡಮ್ಮ, ನಾನು ಹೇಳ್ತಾ ಇದ್ದೀನಿ, ನೀನು ಯಾವತ್ತೂ ಒಂದು ದಿವಸ ಭಾರ ಆಗ್ತೀಯಾ. ಇವತ್ತು ನಿನಗೆ ಯಾರೋ ಒಬ್ಬರು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಎಂದಾಗ ನೀನು ಇದನ್ನು ಬಳಸ್ಕೊಳ್ಳದೆ ಹೋದರೆ ಭಾಳ ದೊಡ್ಡ ಪೆಟ್ಟು ತಿಂತೀಯ. ಈಗ ನಾನು ನಿಮ್ಮ ತಾಯಿಯನ್ನು ವಿರೋಧ ಮಾಡುವಂತಲೂ ಹೇಳ್ತಾ ಇಲ್ಲ, ಬಟ್ ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನನ್ನ ಇತಿಮಿತಿಯಲ್ಲಿ ಹೇಳ್ತೀನಿ, ಇವತ್ತು ನೀನು ಇದೊಂದು ರಿಸ್ಕ್ ತಗೊಳ್ಳದೆ ಹೋದರೆ ಮುಂದೆ ಅದೇ ಹೇಳ್ತಾರಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಇವತ್ತು ಆಕೆ ಯಾವ ಉದ್ದೇಶದಿಂದ ಹೇಳ್ತಿದ್ದಾಳೋ ಗೊತ್ತಿಲ್ಲ, ಬಟ್ ನಿನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ನಿನ್ನ ತಾಯಿಗೆ ನೀನು ಬಂದು ಹೋಗು, ಅವ್ರು ಏನೇ ರಾಕ್ಷಸತನ ತೋರಿಸಿದ್ರು ನೀನು ಒಳ್ಳೆ ಮಗಳಾಗಿ ಉಳ್ಕೋ. ಆದರೆ ನೀನಿಲ್ಲಿ ಸ್ವಾವಲಂಬಿ ಆಗದೆ ಹೋದರೆ ಇವತ್ತಿನ ಸುಖವನ್ನು ನೋಡಿದ್ರೆ ನಾಳೆ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತೀಯ. ಈ ಮಾತನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೋ. ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲೆಲ್ಲೋ ಮನೆ ಮಾಡಿಕೊಂಡು ಯಾರೋ ಗೊತ್ತಿಲ್ಲದವ್ರ ಹತ್ರ ನೀನು ಬದುಕು, ಅದೊಂಚೂರು ಕಷ್ಟ ಅನ್ನಿಸ್ಬೋದು. ಬಟ್ ನೀನೀಗ ಅಂತಹದೊಂದು ಪರಿಸ್ಥಿತಿಯಲ್ಲಿ ಇದ್ದೀಯಾ ತಾಯಿ. ಇವತ್ತೇನಾಗ್ಬಿಡುತ್ತೆ, ಈಗ ನನಗೆ ಒಂದು 3 ಹೊತ್ತು ಊಟ ಕೊಟ್ಟರೆ ಸಾಕು, ನಾನು ಇನ್ನು ಆಚೆ ಎದ್ದೋಗೋ ಪರಿಸ್ಥಿತಿಯಲ್ಲಿಲ್ಲ. ದುಃಖದಲ್ಲಿರೋರೆಲ್ಲರೂ ಹಿಂಗೆ ಯೋಚನೆ ಮಾಡ್ತಾರೆ. ಅವನು ಇವತ್ತೇನೋ 3 ಹೊತ್ತಿಗೆ ಊಟ ನೋಡ್ಕೊಳ್ತಾ ಇದ್ದಾನೆ ಹೊರತು ನಾಳೆ ಇವತ್ತು 3 ಹೊತ್ತು ಊಟ ಆಗ್ತಿರೋರು ನಾಳೆನೂ ಹಿಂಗೇ ಇರುವುದಿಲ್ಲ ಅನ್ನೋ ಸತ್ಯ ಅರ್ಥ ಮಾಡ್ಕೊಳ್ಬೇಕಲ್ವಾ. ನಾನು ಮೊಬೈಲ್ ರೀಚಾರ್ಜ್ಗೂ ಸಹ ನಾನು ಒಂಥರ ಅಸಹ್ಯ ಅನಿಸ್ತಾ ಇದೆ. ನಾನು ನೋಡಮ್ಮ, ಮನುಷ್ಯನಿಗೆ ಅದರಲ್ಲೂ ಒಳ್ಳೆ ದಾರಿಯಲ್ಲಿ ಮರ್ಯಾದೆಯಿಂದ ಬದುಕಿರೋರಿಗೆ ಈ ಅವಮಾನ ಅಥವಾ ಹಂಗಿಸೋದಿದೆಯಲ್ಲ, ಇದು ಸಾವಿಗಿಂತ ಹೀನವಾದದ್ದು. ನಿನ್ನಂಥವ್ರಿಗೆಲ್ಲ ಅದು ಆಯಿತಾ. ಇವತ್ತು ಇಡೀ ಸಮಾಜ ಎಲ್ಲರೂ ಕೆಟ್ಟವರು ಇದ್ದಾರೆ ಅಂತ ಅಲ್ಲ ತಾಯಿ. ಇವತ್ತು ಯಾರೋ ಒಬ್ಬರು ತುಂಬ ಮನಸ್ಸಿನಿಂದ ಹೇಳಿದ್ರು, ನಿನ್ನ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸು, ಒಂದು ಕೆಲಸ ಕೊಡಿಸ್ನಿ ಅಂತ. ಇವನ್ ಅಲ್ಲಿ ಏನೇ ತೊಂದರೆ ಬಂದರೂ ನೀನು ಅದನ್ನು ಎದುರಿಸಿ ಅಂತಹದ್ದೊಂದು ಅವಕಾಶವನ್ನು ಪಡ್ಕೊಳ್ಬೇಕೇ ಹೊರತು ಈಗ ಅಂತಹದ್ದೊಂದು ಪರಿಸ್ಥಿತಿ ಬಂದಾಗಲೂ ನೀನು ಇಲ್ಲೇನೋ ಯೋಚನೆ ಮಾಡ್ತೀಯ. ಇಲ್ಲಿ ಯಾರೋ ನಿನ್ನನ್ನು ಇಡೀ ಜೀವನ ಪೂರ್ತಿ ನಿನ್ನನ್ನು ತುಳಿಯೋಕೆ ನೋಡಿದವರನ್ನೇ ನಿನ್ನ ಮಾತು ಕೇಳ್ತಾ ಇದೆಯಾ ಅಂದರೆ ಅಂತಿಮವಾಗಿ ಇದು ನೀನೇ ಅನುಭವಿಸ್ಬೇಕು. ಈಗ ನನ್ನ ಮಾತಲ್ಲಿ ಬಹುಶಃ ನಿನಗೆ ಕೊಂಚ ಕಹಿ ಇರಬಹುದು, ಬಟ್ ಇವತ್ತು ನೀನು ಇದನ್ನು ತೆಗೆದುಕೊಳ್ಳದೆ ಹೋದರೆ, ಇವತ್ತು ನೀನು ಸೇಫ್ಟಿ ನೋಡ್ಕೊಳ್ತಾ ಹೋದರೆ ನಾಳೆ, ಯಾಕಂದರೆ ನಾನು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹೌದು, ನಾನು ಅದಕ್ಕೋಸ್ಕರನೇ ಹೋರಾಡಿದೆ. ಅವರು ಅಲ್ಲೆಲ್ಲ ಸಾಲ ಇದೆ, ಒಬ್ಬೊಬ್ಬರೇ ತೊಂದರೆ ಆಗತ್ತೆ ಅಂತಾನೆ ನಾನು ಹೇಳಿ ಇಟ್ಕೊಂಡಿದ್ದಾರೆ ಮನೇಲಿ. ಇನ್ನೊಂದು ನಾವು ಇವಾಗ ನಮ್ಮ ತಾಯಿ ಹೆಸರು ಹಾಕೊಂಡು ನಾನು ಹೋದ್ರೆ ನಾಳೆ ದಿನ ನನ್ನ ಮಕ್ಳಿಗೆ ಏನೋ ಒಂದು ಹುಷಾರಿಲ್ಲ, ಏನೋ ಒಂದು ಆಯ್ತು, ನಾನು ಯಾರಿಗೆ ಕರೆಯೋದು ಏನೋ ಅಂತ ನಾನು ಈ ಒಂದು ಚಿಕ್ಕ ತಪ್ಪಿಂದ ಅಷ್ಟು ದೊಡ್ಡ ಆಪರ್ಚುನಿಟಿ ಕಳ್ಕೊಂತಿದ್ದೀನೇನೋ ಅಂತ. ಈಗ ನಾನೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಅವಕಾಶ ಅಥವಾ ಇಂತಹದೊಂದು ಪರಿಸ್ಥಿತಿಯನ್ನು ನೀನಿರೋ ಈ ಸ್ಥಿತಿಯಲ್ಲಿ ಉಪಯೋಗಿಸ್ಕೊಳ್ಳದೆ ಹೋದರೆ ಇದು ನೀನು ಬರೆದಿಟ್ಕೋ. ನಾನು ಭವಿಷ್ಯ ನುಡಿತಾ ಇಲ್ಲ, ಬಟ್ ಇದು ನಿನ್ನ ಪಾಲಿಗೆ ಭಗವಂತನ ರೂಪದಲ್ಲಿ ಬಂದಿರೋ ಒಂದು ಅವಕಾಶ. ಈಗ ಒಂದು ನೀನು ಇಲ್ಲಿ ಏನನ್ನೋ ಕಳ್ಕೊಳ್ಬೇಕಾಗುತ್ತೆ ಅಂತ ಇಂತಹದ್ದೊಂದನ್ನು ಬಿಡೋದಾದರೆ ಇಲ್ಲಿ ಕರೆನ್ಸಿ ಹಾಕ್ಸೋಕ್ಕೆ ದುಡ್ಡಿಲ್ಲ ಅಥವಾ ನಮ್ಮ ತಾಯಿ ಹಿಂಗಂತಾಳೆ, ಈ ವಿಚಾರಗಳೆಲ್ಲ ಬೇಡ. ಆ ಅಳು ಮೊಸಳೆ ಕಣ್ಣೀರದು. ನಿನಗೇನು ಬೇಕು ಅದನ್ನು ತಗೊಳ್ಳೋ ಶಕ್ತಿ ಇಲ್ಲ, ಅಂತಹದೊಂದು ಧೈರ್ಯ ಇಲ್ಲ ಅನ್ನೋದಾದರೆ ಅಳ್ಕೊಂಡು ಅಲ್ಲಿ ಬಿದ್ದಿರಿ. ದೆನ್ ನೀವು ಅಳೋಂಗಿಲ್ಲ, ಅಳೋದಿಕ್ಕೆ ನೀವು ಹರಹರಲ್ಲ.
ನಿಮ್ಗೆ ಏನು ಒಂದು ನೀವು ನೆನ್ನೆ ಅದನ್ನು ಅಳ್ಕೊಂಡು ನಾನು ಮದುವೆ ಆದವ್ನು ಹಿಂಗೆ ಮಾಡಿಬಿಟ್ಟ, ಅದು ನೀವೇನೇ ಹೇಳಿದ್ರು ಕೂಡ ನಾನೊಬ್ಬ ನಿಮ್ಮ ಮೇಲೆ ಕಾಳಜಿ ಇರೋನಾಗಿ ಖಂಡಿತ ನಿಮಗೆ ಸಮಾಧಾನ ಮಾಡಬಲ್ಲೆ. ಅದ್ರ ಜೊತೆಗೆ ನೀವೆಲ್ಲಿ ತಪ್ಪು ಹೆಜ್ಜೆ ಇಡ್ತಾ ಇದ್ದೀರಾ, ನೀವಿರೋ ಪರಿಸ್ಥಿತಿ ಏನು, ಈ ಸಮಯದಲ್ಲಿ ನೀವು ಹೇಗಿರಬೇಕು, ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ನಿರ್ಧಾರಗಳು ಇವತ್ತಿನ ಹೊಟ್ಟೆ ತುಂಬಿಸಬಾರ್ದು, ಅದು ಭವಿಷ್ಯವನ್ನು ಸ್ವಲ್ಪ ನೋಡಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ನನ್ನ ತಾಯಿ ಹೇಳ್ತಾರೆ, ಅವ್ರು ಹೇಳ್ತಾರೆ. ಒಂದು ನೀನು ಯಾವತ್ತಿಗ್ಲೂ ಈಗ ಹೊರಗಲೇ ಅವಳು ತಾಯಿ, ಒಂದು ಮಾತಿದು ನೆನಪಿಟ್ಕೊ. ಈಗ ನಿಮ್ಮ ತಾಯಿಗೆ ಬೇರೆ ಗಂಡು ಮಕ್ಳು ಇಲ್ಲೇ ಇರ್ಬೋದು, ಆಕೆ ಎಲ್ಲ ವಿಚಾರವೂ ನಿಮಗೆ ಬರ್ಬೋದು, ಬಟ್ ಆ ಇರುವ ಅಷ್ಟೋ ದಿನಗಳು ಕೂಡ ನೀನು ದೊಡ್ಡ ನೀತಿಯ ನರಕ ಅನುಭವಿಸ್ತೀಯ. ಯಾಕಂದರೆ ಗಂಡಾಗಲಿ ಹೆಣ್ಣಾಗಲಿ ದುಡಿಯೋ ವಯಸ್ಸಲ್ಲಿ ಈವನ್ ಮನೆ ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ಅಂದಾಗ ನೀನು ಭಾರ ಆಗಿಬಿಡ್ತೀಯ. ನಾನು ಹೇಳ್ತಾ ಇರೋದು, ಈಗ ಮನೆಗೆ ಆಚೆಯಿಂದ ಕೆಲಸ ಮಾಡ್ಕೊಂಡು ಬರೋ ಗಂಡ ಮನೆಯಲ್ಲಿ ಬಂದಾಗ ಹೆಂಡತಿಗೆ ಬೆಲೆ ಕೊಡ್ಬೇಕಂದ್ರೆ ಆಕೆ ರಗ್ಗೋಚ್ಕೊಂಡು ಮಲ್ಕೊಂಡ್ರೆ ಆಗಲ್ಲ. ಗಂಡ ಆಚೆ ಕೆಲಸ ಮಾಡಿದ್ರೆ ಒಳಗಡೆ ಹೆಂಡತಿ ನೋಡ್ಕೊಳ್ಬೇಕು, ಆಗಲೇ ಹೆಂಡತಿಗೆ ಬೆಲೆ ಕೊಡೋದು ಅವನಲ್ವಾ, ಹೌದಲ್ವಾ? ಅದು ನೀನು ₹1 ಕೆಲಸ ಮಾಡ್ತಿಲ್ಲ, ನಿನ್ನಿಂದ ₹1 ಉಪಯೋಗ ಇಲ್ಲ ಅಂದಾಗ, ಅಥವಾ ನೀನು ಒಳ್ಳೆ ರೀತಿ ನಗ್ತಾ ಇಡೀ ಮನೆಗೆ ಒಂದು ರೀತಿ ಉತ್ಸಾಹವಾಗಿಲ್ಲ, ಬರೀ ದರಿದ್ರ ರೀತಿಯಲ್ಲಿ ಯಾವಾಗಲೂ ಮಲಗಿರ್ತೀಯ, ಏನು ಪ್ರಯೋಜನ ಇಲ್ಲ ಅಂದಾಗ ನಿನಗೆ ನಾನು ಯಾಕೆ ಬೆಲೆ ಕೊಡಬೇಕು? ನೀನೇನೋ ಕೈ ಇಲ್ದಳೋ ಕಣ್ಣಿಲ್ದಳೋ ಕಾಲಿಲ್ದಳೋ ಆದರೆ ನನ್ನ ಮನೆಯವರು ಅಂತ ನಾನು ನಿನ್ನೊಂದು ಪ್ರೀತಿಯಿಂದ ನೋಡ್ಕೊಳ್ಬೋದು, ಯಾಕಂದರೆ ನಿನಗೆ ದುಡಿಯೋ ಶಕ್ತಿ ಇಲ್ಲ. ಬಟ್ ಎಲ್ಲವೂ ಸರಿ ಇದ್ದಾಗ ನೀನು ಸುಮ್ಮನೆ ಇದ್ದೀಯ, 1000 ಕಾರಣ ಕೊಟ್ಕೊಂಡು ಅದು ಇದು ಅಂದ್ಕೊಂಡು ನಿನಗೆ ನಾಲ್ಕು ಗೌರವ ಕೊಡಬೇಕು. ಸೃಷ್ಟಿ ನಡೀತಾ ಇರೋದೇ ಹೀಗೆ ತಾಯಿ. ಇವತ್ತಿಗೆ ನೀವು ನಿಮ್ಮ ತಾಯಿ, ನಾನು ಹೇಳೋದಿಷ್ಟೇ, ಈಗ ನಾನು ಹೇಳಿದ್ದನ್ನೇ ಕೇಳಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇವತ್ತು ನೀವೇನು ನಿರ್ಧಾರ ತಗೊಂಡ್ರೆ ಹೇಗಿರುತ್ತೆ ಅನ್ನೋದನ್ನು ಎರಡೂ ಹೇಳಿದ್ದೀನಿ. ಬಟ್ ಈಗ ನೀವೇನೇ ನಿರ್ಧಾರ ತಗೊಳ್ಳಿ, ಯೋಚನೆ ಮಾಡಿ ತಗೊಳ್ಳಿ. ಈ ಕಡೆ ಸೋನು ಹೇಳಿದ್ರು ಅಂದ್ಕೊಂಡು ತಾಯಿ ಬಿಡೋದು ಅನ್ನೋ ಯೋಚನೆ ಅಲ್ಲ, ಇದು ಯಾರನ್ನು ಬಿಡೋದು ಕಟ್ಕೊಳ್ಳೋದಲ್ಲ, ಇದು ನಿಮ್ಮ ಮಕ್ಕಳ ವಿಚಾರವಾಗಿ, ನಿಮ್ಮ ಮಕ್ಕಳ ಭವಿಷ್ಯದ ವಿಚಾರವಾಗಿ. ಮಕ್ಕಳ ಶಿಕ್ಷಣವನ್ನು ಕಿತ್ಕೊಂಡ್ರೆ ಬಾಲ್ಯದಲ್ಲಿ ಅಂತಹದೊಂದು ಮನೆಯ ಪರಿಸ್ಥಿತಿ ಬೇಕು. ಅವ್ರಿಗೆ ಒಂಟಿಯಾಗಿದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಮನೆಯೊಳಗಡೆ ಆಗೋ ಕೆಲವು ವಿಚಾರಗಳು ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಅದು ನನ್ನ ಮೇಲೆ ಬೀರೋದ್ರಿಂದನೇ ನನ್ನ ಭಯ. ನನ್ನ ಮಕ್ಕಳು ನಂತರನೇ ಬೆಳೀತಿದ್ದಾರೆ ಅಂತ ತುಂಬಾ ನೋವು. ಹಾಗಾಗಿ ನಾನು ನಿಮಗೆ ಎಲ್ಲೂ ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳೋದು, ಇಲ್ಲಿ ಮಕ್ಕಳನ್ನು ಬಿಟ್ಟು ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಥವಾ ಯಾವ ರೀತಿ ಇದೆಯೋ ನೀವು ರಿಸ್ಕ್ ತಗೊಳ್ಳೇಬೇಕು. ಓಕೆ, ಅಥವಾ ನಿಮ್ಮ ತಾಯಿ ಮನೇಲಿ ಇದ್ರೂ ಕೂಡ ಮಕ್ಕಳನ್ನ ತಾಯಿ ನೋಡ್ಕೊಳ್ಳೋಕೆ ಬಿಟ್ಬಿಟ್ಟು ನೀನು ಕೆಲಸ ಮಾಡಲೇಬೇಕು. ಈಗ ನಿನ್ನನ್ನು ಏನೋ ಆಚೆ ತಿಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈಗ ನೀನು ಈ ರೀತಿ ಆಚೆ ಹೋಗಿ ಕೆಲಸ ಮಾಡೋದ್ರಿಂದ ನಿನ್ನದೇ ಆದ ಒಂದು ವ್ಯಕ್ತಿತ್ವ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಕಾಲು ಕಸ ಆಗಿಬಿಡ್ತೀಯ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ, ಪುರುಷ ಅಂದರೆ ಗಂಡು ಅಥವಾ ಪುರುಷ ಗಂಡಸು ಅವನು ಅಂತ ಅಲ್ಲ. ದೇಹದಲ್ಲಿ ಶಕ್ತಿ ಇದ್ದ ಸಮಯದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಸಾವಿಗಿಂತ ಹೀನ. ಸಾವಾದ್ರೂ ಒಂದೇ ಸತಿ ಬರಸ್ತಣ, ಬದುಕಿದ್ದು ನರ್ಕ ಅನ್ಭವಿಸ್ತಾರಲ್ವಾ, ತುಂಬಾ ಘೋರಣ್ಣ. ಇಲ್ಲಮ್ಮ, ಇಲ್ಲೊಂದು ಕಡೆ ನಿನಗೆ ಹೇಗೆ ಯೋಚನೆ ಮಾಡು, ನಿನ್ನದೇ ಅನೇಕ ನಿರ್ಧಾರಗಳ ಪ್ರತಿಫಲ ಇದು, ಹೌದಲ್ವಾ? ಈಗ ನೀನು ಅತ್ತೆ ಮಾವನನ್ನು ಅವ್ರು ಏನಾದರೂ ಅನ್ಲಿ, ನಂದು ಇದು ಹಕ್ಕು ಅಂತ ನೀನು ಅಲ್ಲೇ ಕೂತ್ಕೊಂಡಿದ್ರೆ ನಿನ್ನ ಬದುಕು ಬೇರೆ ಥರ ಇರ್ತಿತ್ತು. ನೀನು ಭಾವನಾತ್ಮಕ ವಿಚಾರಗಳನ್ನ ಕೊಟ್ಟುಕೊಂಡು ನೋಡಮ್ಮ, ನಿಜವಾದ ನೋಡಿ, ಬದುಕಲ್ಲಿ ಭಾವನೆಗಳು ಇರಬೇಕು, ಬಟ್ ಎಲ್ಲಿರಬೇಕು ಅಲ್ಲಿರಬೇಕು. ಅರ್ಥ ಆಯ್ತಲ್ವಾ? ಈಗ ಒಬ್ಬ ಕೊಲೆಗಡ್ಕ ಊರು ತುಂಬ ಓಡಾಡ್ತಾ ಇದ್ದಾನೆ, ಆಚೆ ಬೇರೆ ಮನೆಯವರು ಅವನನ್ನು ಹತ್ರಕ್ಕೂ ಸೇರಿಸ್ತಾ ಇಲ್ಲ. ಅವನು ಕೊಲೆಗಾರ, ಅವನು ಕೆಟ್ಟವನು ಅಂತ ಗೊತ್ತು, ಬಟ್ ನೀನು ಅಯ್ಯೋ ನಾನು ಒಳ್ಳೆಯವನು, ಒಬ್ಬ ಮನುಷ್ಯನಿಗೆ ಬೆಲೆ ಕೊಡಬೇಕು ಅಂದ್ಕೊಂಡು ಆ ಕೊಲೆಗಾರನ್ನ ಪ್ರೀತಿಯಿಂದ ಮಾತಾಡ್ಸೋದು ಓಕೆ, ತನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಯಾರು ತಪ್ಪು? ಅವ್ರವ್ರು ಮಾಡಿರೋ ತಪ್ಪನ್ನು ಅವ್ರವ್ರು ಅನುಭವಿಸ್ಲೇಬೇಕು. ನೀನು ಅಲ್ಲಿ ಒಳ್ಳೆಯವಳಾಗೋಕೆ ಹೋಗೋದಿದೆಯಲ್ಲ, ಅದು ತಪ್ಪು. ಸೊ ಹಾಗಾಗಿ ಅವತ್ತಾವತ್ತು ಒಂದು ದಿವಸ ಇಲ್ಲ ನಾನು ಈ ಮನೆ ಸೊಸೆ, ನಾನು ಯಾಕೆ ಹೋಗಲಿ ಅಂತ ನೀವು ಹಠ ಹಿಡಿದು ಕೂತಿದ್ರೆ ಬಹುಶಃ ಅಲ್ಲೊಂಚೂರು ಕಷ್ಟ ಅನ್ಸೋದು, ಆನಂತರ ಅವರು ಒಪ್ಕೊಳ್ಳೋರು. ಅಂದ್ರೆ ಏನಕ್ಕಂತಂದ್ರೆ ಅಣ್ಣ, ಒಂದು ಕಡೆ ನಮ್ಮ ಅತ್ತೆ ಹೇಳಿದ್ದೇನಂತಂದ್ರೆ, ಅದು ಹಳ್ಳಿ ಗೊತ್ತಲ್ವಾ ಅಣ್ಣ ನಮ್ಗೆ, ಅಲ್ಲಿ ಏನೋ ಮನೆ ಎಲ್ಲ ಬಿದ್ದೋಗಿದೆ ಅಣ್ಣ, ಮನೆ ಕೂಡ ಇಲ್ಲ ಅಣ್ಣ, ಅವ್ರು ಏನೋ ಸುಮ್ಮನೆ ಮುಂದೆ ಅವ್ರು ವಯಸ್ಸಾಗಿರೋರು ಇದ್ದಾರೆ ಅಂದ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಇವಾಗ ಇಷ್ಟು ದಿನ ನೀನ್ ಹೊರಗಡೆ ಇದ್ದೆ, ಈಗ ನನ್ ಮಗ ಕೂಡ ಇಲ್ಲ,
ನೀನು ನಿಮ್ ತಾಯಿಗೆ ಯಾರು ಇಲ್ಲ ತಾನೆ, ಅಣ್ಣ ತಮ್ಮ ಯಾರು ಇಲ್ಲ, ನೀನ್ ಯಾಕೆ ಅಲ್ಲಿ ಇರ್ಬಾರ್ದು? ಇಲ್ಲಿ ಈಗ ಇಷ್ಟು ದಿನ ಬೇರೆ ತರ ನೀನ್ ಎಲ್ಲ ತಪ್ಪಾಗಿ ನೋಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ, ಏನೋ ಒಂದ್ ರೀತಿ ಯಾರು ಇಲ್ಲ ಹೇಳೋರು ಕೇಳೋರು ಅನ್ನೋ ರೀತಿ ಆಗತ್ತೆ. ನಿಮ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಇದನ್ನ ನಿಮ್ಗೆ ಅಲ್ಲ ತಾಯಿ, ಈಗ ನೀನು ಎಲ್ಲಾದರೂ ಇರು, ಬಟ್ ನಿನಗೆ ಏನು ಸೇರಬೇಕು ನಿನ್ನ ಭವಿಷ್ಯದ ದೃಷ್ಟಿಯಿಂದ ನೀನು ಮತ್ತೆ ಅಲ್ಲಿಗೆ ಹೋಗಿ ತಗೊಳ್ಬೋದಾ? ಅದಕ್ಕೆ ನಮ್ಮ ನಾದ್ನಿ ಅವರು ಸ್ವಲ್ಪ ಅಡ್ಡಿ ಆಗ್ತಿದಾರಣ. ಆದ್ರೂ ನಾನು ಕಾನೂನು ರೀತಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ದಯವಿಟ್ಟು ಅದು ಮಾಡಿ. ಆ್ಯಂಡ್ ನಿಮಗೆ ಆ ಹಕ್ಕಿದೆ. ಆ್ಯಂಡ್ ನಾನೊಬ್ಬ ಸೋನುವಾಗಿ ನಿಮ್ಮನ್ನು ಬಹಳ ಪ್ರೀತಿಯಿಂದ ತಂಗಿನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಅಲ್ಲೇನೋ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳದೆ ಹೋದರೆ ನೀವು ಇಲ್ಲಿ ಬದುಕಿದ್ದು ಸತ್ತಂತೆ. ಯಾಕಂದರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಿದ್ದೀರಾ, ನಿಮಗೆ ಏನು ಸಿಗಬೇಕು ಆ್ಯಂಡ್ ಅದು ನಿಮಗೆ ಸಿಗ್ತಾ ಇದೆ, ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ನೀವು 1000 ಕಾರಣ ಕೊಟ್ಕೊಂಡಿದ್ದೀರಾ ಅಂದರೆ ಅದು ನಿಮಗೆ ನೀವು ಮಾಡ್ಕೊಂಡಿರೋ ಮೋಸವೇ ಹೊರತು ದೇವ್ರು ಕೊಟ್ಟಿರೋ ಶಾಪ ಅಲ್ಲ. ಅರ್ಥ ಆಯ್ತಲ್ವ? ಅವ್ರ ತಂಗಿ ಬರಲಿ ಯಾರು ಬರಲಿ, ನಿನ್ನ ಪಾಲಿಂದ ಏನು ತಗೊಳ್ಬೇಕು ನೀನು ಅದನ್ನು ತಗೊಳ್ಬೇಕು. ಅವರು ದ್ವೇಷ ಮಾಡಲಿ ಪ್ರೀತಿ ಕೊಡಲಿ, ನೀನು ಅವತ್ತೂ ತಂದೆ ತಾಯಿ ಥರ ನೋಡಿದಿ, ಇವತ್ತು ಅವ್ರು ನನಗೆ ನೋಡಿ. ನೀನು ಬರುತ್ತೆ, ಆಸೆ ಬರುತ್ತೆ ಹೋಗುತ್ತೆ, ಆ್ಯಂಡ್ ಇವತ್ತು ಕಷ್ಟ ಬಂದಿದೆ ನಾಳೆ ಸರಿ ಹೋಗುತ್ತೆ, ಎಲ್ಲವೂ ಹಿಂಗೆ ಅಮ್ಮ. ಆದರೆ ಒಂದು ನಾನು ನೀವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಈ ರಾತ್ರಿ ಇದೆಯಲ್ಲ ಇದು ಹಿಂಗೆ ಇರಲ್ಲ. 5 ಗಂಟೆ 6 ಗಂಟೆ ಆದಮೇಲೆ ಅದು ಮತ್ತೆ ಸೂರ್ಯ ಬರ್ತಾನೆ, ಸರಿ ಹೋಗುತ್ತೆ, ಹೌದಲ್ವಾ? ಬಟ್ ಈಗ ನೀನು ಸಾವೇ ಅಂತ ಹೋಗ್ಬಿಟ್ರೆ ನನ್ನ ಎಷ್ಟು ಹೊತ್ತಿನ ಮಾತಿಗೆ ಅಲ್ಲಿ ಒಂದು ರೀತಿ ಬೆಲೆ ಇಲ್ಲ. ಅಲ್ಲಿ ಯೋಚನೆ ಮಾಡಬೇಡ. ನಿನಗೇನು ಗೊಂದಲ ಅನಿಸುತ್ತೆ ಕರೆ ಮಾಡು, ಮಾತನಾಡು. ಆದರೆ ನಾನು ನಿನಗೆ 1000 ವಿಚಾರ ಹೇಳಿದ್ರು ಕೂಡ ನೀನು ಒಂದು ಹೆಜ್ಜೆ ಮುಂದೆ ಇರಲಿಲ್ಲ ಅಂದರೆ, ನಿಂತಲ್ಲೇ ನಿಂತಿದೆಯಾ ಅಂದರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗಬೇಕಂದ್ರೆ ನಿಂತಿರೋ ಜಾಗವನ್ನು ಬಿಟ್ಟು ತ್ಯಾಗ ಮಾಡಿ ಮುಂದೆ ಹೋಗಲೇಬೇಕು. ಇಲ್ಲಿ ತ್ಯಾಗ ಮಾಡದ ಹೊರತು ಏನನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಅವತ್ತು ನಿನ್ನ ತಾಯಿನ ತವ್ರ ಮನೆ ತ್ಯಾಗ ಮಾಡದೆ ಗಂಡನ ಪಡ್ಕೊಂಡೆ, ಅರ್ಥ ಆಯ್ತಲ್ವಾ? ಅವತ್ತು ಇನ್ನೇನನ್ನು ವಿದ್ಯಾಭ್ಯಾಸ ತ್ಯಾಗ ಮಾಡದೆ ತಾಯಿ ಮನೆಗೋಸ್ಕರ ನೀನು ಎಲ್ಲೋ MG ರೋಡಲ್ಲಿ ಕೆಲಸ ಅಂದರೆ ಇಲ್ಲಿ ಯಾವುದೋ ತ್ಯಾಗ ಮಾಡೋದ್ರಿಂದ ಇನ್ನೇನನ್ನು ಪಡ್ಕೊಳ್ತೀಯ. ಏನನ್ನು ಪಡ್ಕೊಳ್ಬೇಕು ಅಂದರೆ ತ್ಯಾಗ ಮಾಡಲೇಬೇಕು. ನೀನು ಸುಮ್ಮನೆ ಯೋಚನೆ ಮಾಡು, ನಿನ್ನ ಮಕ್ಕಳು ಬೇರೆ ಮಕ್ಕಳೆಲ್ಲ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಅಥವಾ ಸುಮ್ಮನೆ ತರಲೆ ಇಟ್ಕೊಂಡು ಗೊತ್ತು ಗುರಿ ಇಲ್ದಂಗೆ ವಯಸ್ಸಾದ ಸಮಯದಲ್ಲಿ ಓಡಾಡ್ತಿದ್ದಾರೆ. ಬಟ್ ನಿನ್ನ ಮಗ ಮಾತ್ರ ಕೂತು ಓದ್ತಾ ಇದ್ದಾನೆ ಅಂದರೆ ಅವನು ಆ ಬೇರೆ ಮಕ್ಕಳ ಥರ ಆಟ ಆಡೋದನ್ನು ತ್ಯಾಗ ಮಾಡಿದ್ದಾನೆ, ಹೌದಲ್ವಾ? ಇಲ್ಲಿ ನಾವು ಬೇರೆ ಮಕ್ಕಳ ಥರ ಸುಮ್ಮನೆ ಶೋಕಿ ಮಾಡ್ಕೊಂಡು ಓಡಾಡ್ಬೋದು, ಬಟ್ ನಾವು ಇನ್ನೇನನ್ನೋ ಪಡ್ಕೊಳ್ಬೇಕು ಅಂದರೆ ಇನ್ನೇನನ್ನೋ ತ್ಯಾಗ ಮಾಡ್ಲಿಕ್ಕೆ ತಯಾರಿರಬೇಕು. ಇವತ್ತು ಅಷ್ಟೇ ನೀವು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು, ಸಂಸ್ಕಾರ ಕೊಡಬೇಕು, 4ರಂತೆ ಅವರನ್ನು ಬದುಕೋದಕ್ಕೆ ತಯಾರು ಮಾಡಬೇಕು ಅಂದರೆ ಇವತ್ತು ನೀವೇನಿದ್ದೀರಾ ಕೆಲವು ವಿಚಾರಗಳನ್ನು ತ್ಯಾಗ ಮಾಡಲೇಬೇಕು. ಅಯ್ಯೋ ಅದು ಹೋಗ್ಬಿಟ್ರೆ ಇದು ಹೋಗ್ಬಿಟ್ರೆ ನೋ, ಇದು ನನ್ನ ಬದುಕು ಹೊರತಲ್ಲ, ನಿಮ್ಮ ಬದುಕು ಹೊರತಲ್ಲ. ಇವತ್ತು ನನ್ನಂತೆ ಇರೋರು ಎಂಜಾಯ್ ಮಾಡ್ತಿರ್ಬೋದು, ಬಟ್ ಅದು ಅವ್ರಿಗೆ ಸುಖ ಕೊಡ್ತಿರ್ಬೋದು, ಇದು ನನಗೆ ಸುಖ ಕೊಡ್ತಾ ಇದೆ, ಅಥವಾ ಇದು ನನ್ನ ಬದುಕನ್ನು ತುಂಬ ಸುಂದರವಾಗಿಟ್ಟಿದೆ. ಸೊ ಹಾಗಾಗಿ ಸಾಯೋ ನಿರ್ಧಾರವನ್ನು ಬಿಟ್ಟು ಬೇರೇನನ್ನು, ಯಾರು ಇಲ್ಲಿ ಒಳ್ಳೆಯವರು ಕೆಟ್ಟವರು ಏನೂ ಇಲ್ಲ. ನಿಮ್ಮ ತಾಯಿ ಆಗಲಿ ಅತ್ತೆ ಮಾವ ಆಗಲಿ ಆಯಾ ಪರಿಸ್ಥಿತಿ ಇತ್ತು, ಅವ್ರು ಹಂಗೆ ನಡ್ಕೊಂಡ್ರು. ಅವ್ರು ನಿಮ್ಮ ತಾಯಿ ಆದ ಮಾತ್ರಕ್ಕೆ ಇಡೀ ಜೀವನ ಪೂರ್ತಿ ನೀವು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಸುಳ್ಳು. ಅಥವಾ ನಿಮ್ಮ ಮಕ್ಕಳು ನಿಮ್ಗೆ ಹುಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಇಡೀ ಜೀವನ ಪೂರ್ತಿ ನಿಮ್ಮಂತೆ ಇರ್ತಾರೆ ಅನ್ನೋದು ಸುಳ್ಳು, ಹೌದಲ್ವಾ? ನಮ್ಮ ಕರ್ತವ್ಯವೇನು ನಾವು ಅದನ್ನು ಮಾಡೋಣ. ಇವತ್ತು ನೀವೇನಾದರೂ ಕೆಟ್ಟದ್ದು ಮಾಡ್ಕೊಂಡು ನೀವು ಏನಾದರೂ ಹೊರಟೋದ್ರೆ ಆ ಮಕ್ಕಳ ಶಾಪ ನಿಮ್ಮನ್ನು ಬಿಡುತ್ತಾ? ಒಂದು ನಾನು ಹೋದ್ಮೇಲೆ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂದ್ಕೊಳ್ಬೇಡಿ, ಅದಕ್ಕೂ ಮೀರಿದ ವಿಚಾರಗಳಿದ್ದಾವೆ. ಓಕೆ, ಆ ಮಕ್ಕಳು ಏನೂ ತಪ್ಪು ಮಾಡಿಲ್ಲ, ಅವರು ನಿಮ್ಮನ್ನು ನಂಬಿಕೊಂಡು ಬಂದವರು. ಒಂದೇ ಹೊತ್ತಿನ ಊಟ ಹಾಕಿ ಪರವಾಗಿಲ್ಲ. ನಾನು ಎಲ್ಲರ ಮುಂದೆನೂ ಚೆನ್ನಾಗಿ ನನ್ನ ಮಕ್ಕಳನ್ನ ತಂದೆ ಇಲ್ಲದೆ ಇದ್ದು ಮಗಳನ್ನ ಹೇಗ್ ಸಾಕಿದಾಳೆ ಅಂತ ಅನ್ನಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ಒಂದ್ ಸಿಕ್ಕಿದಣ ಯಾರ್ ನನ್ನೆಲ್ಲ ತುಂಬಾ ಕೇವಲವಾಗಿ ನೋಡಿದ್ರು ಅವ್ರ ಮುಂದೆ ಎಲ್ಲ ಚೆನ್ನಾಗ್ ಅಂದ್ರೆ ನಮ್ಮ ಅತ್ತೆ ನಮ್ಮ ಮಾವನೇ ಬಂದು ನೀನ್ ನಮ್ಮನೆಲ್ಲೇ ಇದ್ದಿರ್ಬಾರ್ದಾಗಿತ್ತ ಅಂತ ಅನ್ನಿಸ್ಕೋಬೇಕಂತ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಇದೆ ನನಗೆ. ಇಲ್ಲ ತಾಯಿ, ಆ ಮನ್ಸಲ್ಲಿರೋದನ್ನ ನಂಬು, ಆ ನಂಬಿರೋದನ್ನ ಆಚರಣೆಗೆ ತಗೊಂಡು ಬಾ. ಆ ಅಂದುಕೊಳ್ಳೋದು ಕೇವಲ ಅಲ್ಲೇ ಉಳಿಬಾರ್ದು, ಅದು ಆಚರಣೆಗೆ ಬಂದರೆ ಅದೊಂದು ಅದ್ಭುತವಾದ ವಿಚಾರ. ಅದಕ್ಕೆ ಹೇಳ್ತಾರೆ ನಮ್ಮ ಅಧ್ಯಾತ್ಮದಲ್ಲಿ ಭಗವದ್ಗೀತೆಯಲ್ಲಿ, ಮೊದಲು ನೀನೇನೇ ಮಾಡಬೇಕಾದ್ರೂ ಮೊದಲು ಅದನ್ನ ಅಧ್ಯಯನ ಮಾಡು, ಅದ್ರ ಬಗ್ಗೆ ತಿಳ್ಕಂಡ ಈಗ ನಂಬಿಕೆ ಇಡು, ಅದ್ರ ಮೇಲೆ ನಂಬಿಕೆ ಬಂತ ಈಗ ಅದನ್ನು ಆಚರಣೆಗೆ ತಗೊಂಡ್ಬಾ. ಆದರೆ ತಿಳ್ಕೊಳ್ಳದೇನೆ ನಂಬಿಕೆ ಇಡ್ದೇನೆ ಏನೂ ಮಾಡಬೇಡ ನೀನು.
ಯಾಕಂದರೆ ನಿನ್ಗೆ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂದರೆ ನೀನು ಏನು ಮಾಡಿದ್ರು ವ್ಯರ್ಥ ತಾನೇ. ಹೌದಣ್ಣ. ಹಾಗೆ ಈಗ ನಿನಗೆ ಬದುಕಿನ ಬಗ್ಗೆ, ಈ ಜನಗಳ ಬಗ್ಗೆ, ಅಥವಾ ಹೇಗಿರಬೇಕು, ಇಲ್ಲಿ ಹೇಗೆ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡಿದೆಯಾ. ಈಗ ನಿಂಗೆ ಅದ್ರ ಮೇಲೆ ಒಂದು ರೀತಿಯ ನಂಬಿಕೆ ಬಂದಿದೆ. ಈಗ ನೀನು ಅದನ್ನು ನಿಧಾನವಾಗಿ ಆಚರಣೆಗೆ ತಗೊಂಡು ಬಾ. ನಿನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡು, ಅವರನ್ನೇ ನಿನ್ನ ಆಸ್ತಿ ಮಾಡ್ಕೋ. ಈ ಜನಗಳ ಮಾತಿಗೆ, ತಾಯಿಯ ಮಾತಿಗೆ, ಅತ್ತೆಯ ಮಾವನ ಮಾತಿಗೆ ಇವ್ರು ಆಡ್ತಾನೆ ಬಂದಿದ್ದಾರೆ, ಇವತ್ತು ಆಡ್ತಾರೆ, ನಾಳೆನೂ ಆಡ್ತಾರೆ, ಹೌದಲ್ಲ. ಅವ್ರ ಬಾಯಿ ನೀನು ಮುಚ್ಚಲಿಕ್ಕಾಗಲ್ಲ. ಬಟ್ ನಿನ್ನ ಬಾಯಿನೂ ನೀನು ಮುಚ್ಕೊಳ್ಬೋದು. ನೀನು ಈ ಮಾತು ಕೊಟ್ಟಷ್ಟು ಸಮಸ್ಯೆಗಳು ಜಾಸ್ತಿ ಇಲ್ಲಿ. ಈಗ ನೀನು ನಿನ್ನ ಕೆಲಸಗಳ ಮೂಲಕ, ನಿನ್ನ ಮೌನದ ಮೂಲಕ, ನಿನ್ನ ಸಾಧನೆಯ ಮೂಲಕ ಇವರಿಗೆಲ್ಲ ಉತ್ತರ ಕೊಡಬೇಕೆ ಹೊರತು ಬಾಯಿ ಮಾತಲ್ಲಿ ಕೊಡೋ ಉತ್ತರ ನಿನ್ನನ್ನು ಇನ್ನಷ್ಟು ಕೆಳಗೆ ತಗೊಂಡು ಹೋಗುತ್ತೆ. ಅರ್ಥ ಆಯ್ತಾ? ಇರಲಿ, ನಿನ್ನ ಕಾರ್ಯಕ್ರಮ ನೋಡಬೇಕಾದ್ರೆ ಈ ಹೆಣ್ಮಕ್ಳುಗಳ ಕತೆ ಕೇಳಿದಾಗ ನಿನಗೆ ಅನ್ನಿಸ್ಬೇಕು, ಓ ಹೌದು ಹೌದು ಹೌದು, ಇಡೀ ಬದುಕು ನಾವೇನೇ ನಿರ್ಧಾರ ತಗೊಂಡು ನಮ್ಮದೇನೋ ಪ್ಲ್ಯಾನಲ್ಲಿ ಹೋಗ್ತಾ ಇರ್ತೀವಿ, ಬಟ್ ವಿಧಿ ಬೇರೆಯೇ ಪ್ಲ್ಯಾನ್ ಇಟ್ಟಿರ್ತಾನೆ. ನಾವು ಎಲ್ಲಿಗೋ ಹೋಗುತ್ತೆ ಅಂದ್ಕೊಂಡಿದ್ದು, ಬಟ್ ಅದು ಎಲ್ಲಿಗೋ ಬಂದು ನಿಂತ್ಕೊಂಡ್ಬಿಡ್ತು. ಬಟ್ ಏನು ಮಾಡಲಿಕ್ಕಲ್ಲ. ಈಗ ಪ್ರಶ್ನೆ ಮಾಡ್ಬೋದು, ದೇವ್ರು ಯಾಕೆ ಹಿಂಗೆ ಮಾಡಿದೆ ಅಂತ. ದೇವರು ಹೇಳ್ತಾನೆ, ಸರಿನಪ್ಪ, ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ಯಾಕೆ ನನಗೆ ಇಷ್ಟೊಂದು ಸುಖ ಕೊಟ್ಟೆ ಅಂತ ನೀನು ದೇವರನ್ನು ಕೇಳಲೇ ಇಲ್ಲ, ಹೌದಲ್ವಾ? ದೆನ್ ಇವತ್ತು ಕೂಡ ಭಗವಂತ ಅವತ್ತು ಕೊಟ್ಟಿದ್ದನ್ನು ಅನುಭವಿಸಿದ್ದೀನಿ, ಇವತ್ತು ಕೊಟ್ಟಿರೋದನ್ನು ಅನುಭವಿಸ್ತೀನಿ, ಇದು ನಿನ್ನ ಇಚ್ಛೆ, ಇದು ನಿನ್ನ ಪ್ರಸಾದ ಅಂದ್ಕೊಂಡು ಹೋಗಬೇಕು. ಯಾವಾಗ ಹೆಂಗೆ ಹೋಗ್ತೀವಿ, ಸುತ್ತಮುತ್ತಲಿನವರ ಈ ತೆಗಳುವಿಕೆ, ಕೊಂಕು ಮಾತು, ನಮ್ಮನ್ನು ತುಳಿಯೋ ಈ ಗುಣ, ಅದು ಯಾವುದು ನಮಗೆ ದೊಡ್ಡದು ಅನ್ಸಲ್ಲ. ಈ ಜ್ಞಾನ ಪಡ್ಕೋ. ಬದುಕು, ಹಣ ಸಂಪಾದಿಸ್ತೀಯ, ಮಕ್ಕಳು ದೊಡ್ಡವರು ಆಗ್ತಾರೆ, ಅಣ್ಣ ಏನೋ ಒಂದು ಅವರು ಯಾವತ್ತೋ ಒಂದಿವ್ಸ ಉಲ್ಟಾ ಹೊಡಿತಾರೆ, ಏನೇನೋ ಆಗುತ್ತೆ. ಬಟ್ ಏನೇ ಆದರೂ ಹೋದರೂ ನಾವು ಕೆರೆಗಳ ಥರ ಇರಬಾರ್ದು, ನದಿಗಳ ಥರ ಇರಬಾರ್ದು, ನಾವು ಸಮುದ್ರದ ಥರ ಇರಬೇಕು. ಈ ಸಮುದ್ರ ಹೇಗಿರುತ್ತೆ ನೋಡು, ಅಲ್ಲಿ 100 ನದಿಗಳು ಹೋಗಿ ಸಮುದ್ರವನ್ನು ಸೇರ್ತವೆ. ಅದು ಯಾವತ್ತಾದರೂ ಉಕ್ಕುತ್ತಾ? ಇಲ್ಲ. 1000 ನದಿ ಬಂದರೂ ತನ್ನ ಪಾಡಿಗೆ ತಾನೇ ಇರುತ್ತೆ, ಹೌದಲ್ವಾ? ಬಟ್ ಅದೇ ಕೆರೆಗಳು, ನದಿಗಳು ಮಳೆಗಾಲ ಬಂದರೆ ಉಕ್ಕು ಬಿಡ್ತವೆ, ಬೇಸಿಗೆಗಾಲ ಬಂದರೆ ಒಣಗೋಗ್ಬಿಡ್ತವೆ. ನಮ್ಮ ಬದುಕು ಸಮುದ್ರದ ಹಾಗೆ. 1000 ನದಿಗಳು ಬರ್ತವೆ, 1000 ಕಷ್ಟಗಳು ಬಂದರೂ ನಾವು ಇತ್ತಾಗೆ ಅರಿಯೋದು ಇಲ್ಲ, ಇತ್ತಾಗ ಏನೂ ಮಾಡಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಎಲ್ಲೋ ಭೂಕಂಪ ಆದಾಗ ಮಾತ್ರ ನಾವು ಸ್ವಲ್ಪ ಕೆರಳ್ತೀವಿ. ನದಿಗಳಾದರೆ ಏನು ಮಾಡ್ತವೆ, ಮಳೆಗಾಲ ಬಂದಾಗ ಉಕ್ಕಿ ಹೊಡೆದು ಬಿಡೋದು, ಬೇಸಿಗೆಗಾಲ ಬಂದರೂ ಒಂದು ತೊಟ್ಟು ನೀರಲ್ಲ, ಒಣಗೋಗ್ಬಿಡ್ತವೆ. ಹಾಗಾಗಿ ನಾವೇನೇ ಕಷ್ಟ ಬರಲಿ, ಕಷ್ಟ ಬಂದಾಗ ಕುಗ್ಗು ಬಿಡೋದು, ಬೇಸಿಗೆಗಾಲ ಇದ್ದ ಥರ ಒಣಗೋಗ್ಬಿಡೋದು, ಸುಖ ಬಂದಾಗ ಈ ಮಳೆಗಾಲದಲ್ಲಿ ನದಿ ಉಕ್ಕದಂಗೆ ಉಕ್ಕು ಬಿಡೋದು, ಎರಡೂ ಒಳ್ಳೆಯದಲ್ಲ. ಸಮುದ್ರದ ಥರ ಶಾಂತವಾಗಿ 1000 ನದಿಗಳು ಬಂದು ನಮ್ಮನ್ನು ಸೇರಿಕೊಳ್ಳಿ, ನಾವು ಶಾಂತವಾಗಿರಬೇಕು. ಹೌದು, ನಾನು ಹೇಳಿದಷ್ಟು ಈಸಿ ಅಲ್ಲ, ಬಟ್ ಈ ಜ್ಞಾನ, ಈ ಮಾರ್ಗದರ್ಶನ ನಿನಗೆ ಅವತ್ತೇ ಸಿಕ್ಬಿಟ್ಟಿದ್ರೆ ನೀನು ಅವತ್ತೇ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾ ಇದೆ. ಆ್ಯಂಡ್ ಇರಲಿ, ನೀನು ಇಲ್ಲಿವರೆಗೂ ಯಾವ ತಪ್ಪನ್ನೂ ಮಾಡಿಲ್ಲ, ಎಲ್ಲ ರೀತಿಯಲ್ಲಿ ನೀನು ಒಳ್ಳೆ ರೀತಿಯಲ್ಲಿ ಬದುಕನ್ನು ನಡೆಸ್ತಾ ಇದೆಯಾ. ಆದರೆ ಇದೇ ಶಾಶ್ವತ ಅಂತ ಭಾವಿಸಬೇಡ. ಒಂದು ಕ್ಷಣ ಯಾವಾಗ ಈಗ ಒಂದೇ ಕಡೆ ನಿಂತ ನೀರು ಪಾಚಿ ಕಟ್ಟಿ ಕೊಚ್ಚೆ ಎನ್ಸ್ಕೊಳ್ಳುತ್ತೆ, ಹೌದಲ್ವಾ? ಹಾಗೆ ಈಗ ನೀನು ಒಂದೇ ಕಡೆ ಒಂದೇ ಯೋಚನೆ ಮಾಡ್ತಾ ಕೆಲಸನೇ ಮಾಡಲಿಲ್ಲ, ಅಥವಾ ಆಚೆ ಈಚೆ ಹರಿಯೋ ನೀರು ಯಾವತ್ತಾದರೂ ಕೊಚ್ಚೆ ಎನ್ಸ್ಕೊಳ್ಳುತ್ತಾ? ಅದು ಶುದ್ಧವಾಗಿ ಪ್ರಶಾಂತವಾಗಿ ಹೋಗ್ತಾ ಇರುತ್ತೆ. ಬಟ್ ನಿಂತ ನೀರು ಕೊಚ್ಚೆ. ಹಾಗೆ ಮನುಷ್ಯ ಕಷ್ಟ ಅಂತ ಒಂದು ಕಡೆ ನಿಂತರೆ ಅವನು ಕೊಚ್ಚೆ ಆಗಿಬಿಡ್ತಾನೆ. ಜನರು ಕಲ್ಲೆಸಿತಾರೆ ಹೊರತು ಯಾರೂ ನಿನ್ನನ್ನು ನದಿ ಥರ ಬಳಸಲ್ಲ. ಯೋಚನೆ ಮಾಡು, ನಿನ್ನ ಮಕ್ಕಳಿಗೋಸ್ಕರ ಜನ 1000 ಅನ್ನಲಿ, ನಿನ್ನ ತಾಯಿನೇ ಅನ್ನಲಿ, ಅಯ್ಯೋ ಇವ್ರನ್ನೇ ಇದೇ ನನಗೆ ಹೊಸ್ದ ಅಂದ್ಕೊಂಡು ನಿನ್ನ ಕೆಲಸದ ಕಡೆ, ನಿನ್ನ ಭವಿಷ್ಯದ ಕಡೆ ಗಮನ ಕೊಡು. ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆಗಿರ್ತೀವಿ. ಆ್ಯಂಡ್ ನಾನು ಏನೋ ಕೊಡ್ತೀನಿ ಅಂತ ನಾನು ಹೇಳಲ್ಲ, ಬಟ್ ಈ ಮಾತುಗಳಿಂದ ನಾನು ನಿಮ್ಮನ್ನು ಬದುಕಿಸಬಲ್ಲೆ, ನಾನು ಇಷ್ಟು ಮಾತ್ರ ಹೇಳ್ತೇನೆ. ನನಗೆ ಅಣ್ಣ ಅದ ಹೇಳ್ತಾ ಇಲ್ವಣ್ಣ, ನನ್ನ ಅಣ್ಣ ತರ ಭಾವಿಸ್ತಿದ್ದೀನಿ ಅಣ್ಣ. ಇನ್ನೊಂದು ಹೇಳಕ್ಕೆ ನನ್ನಂತವ್ರು ಎಷ್ಟೋ ಜನ ಕಾಲ್ ಮಾಡ್ತಾರಲ್ವಣ್ಣ, ನಂಗೆ ಆಧ್ಯಾತ್ಮಿಕ ಮೇಲೆ ಸ್ವಲ್ಪ ಒಲವಿದೆ, ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ನನಗೆ ಹೆಣ್ಮಕ್ಳು ತುಂಬಾ ಅಳೋದು, ಗಂಡ್ ಮಕ್ಳು ಅಳೋದು, ಅದನ್ನೆಲ್ಲ ನೋಡುವಾಗ ನಂಗೆ ತುಂಬಾ ನೋವಾಗತ್ತೆ. ಅವ್ರಿಗೆಲ್ಲ ಒಂದೇ ಒಂದ್ ಸಿಕ್ಸ್ ಕೊಡಕ್ಕೆ ಆಸೆ ಪಡ್ತೀನಿ. ಆಗಿನ ಕಾಲದವ್ರು ಏನೂ ನಮ್ಗೆ ಸುಮ್ಮನೆ ಹೇಳಿಲ್ಲ ಅಲ್ವಣ, ಮಂತ್ರಗಳಿಗೆಲ್ಲ ತುಂಬಾನೇ ಶಕ್ತಿ ಇದೆ ಅಣ್ಣ. ನಾನು ಈ ಮಟ್ಟಕ್ಕೆ ನಾನು ಆಗಿದ್ದೀನಿ ಅಂದ್ರೆ ನಾನು ಮಹಿಷಾಸುರ ಮರ್ದಿನಿನ ಪ್ರತಿನಿತ್ಯ ಪಾರಾಯಣ ಮಾಡ್ತೀನಿ ಅಣ್ಣ.
ಹ್ಮ್ 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 ಅದು ಮಾಡೋದ್ರಿಂದ ಕೆಲವೊಂದು ಚೇಂಜಸ್ ನನ್ನಲ್ಲಿ ಬಂದಿದೆ ಅಣ್ಣ. ನನ್ಗೆ ಧೈರ್ಯ ಬಂದಿದೆ, ನನ್ಗೆ ಎಲ್ಲಾನು ಹೋರಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಅಣ್ಣ. ಅದು ಮನ್ಸಿರೋ ಪವರ್ ಅಂತ ನಾನ್ ನಂಬ್ತೀನಿ ಅಣ್ಣ. ಸೊ ಯಾರಾದ್ರೂ ತುಂಬಾ ಮನ್ಸ್ ಚಂಚಲ ಆಗ್ತದೆ, ನನ್ ತರಾನೇ ತುಂಬಾ ಜನ ಇರ್ತಾರಲ್ವಾ ಅಣ್ಣ, ಅವ್ರಿಗೆ ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಆಕ್ಚುಲಿ ಸೋನಣ್ಣ ತುಂಬಾ ಬಿಸಿ, ಕಾಲ್ ಮಾಡಿದ್ರೆ ಟೈಮ್ ಸಿಕ್ಕೋದೇ ಇಲ್ಲ. ಇಲ್ಲಮ್ಮ, ಇಲ್ಲಿ ಎರಡು ರೀತಿ ಇದೆ, ಒಂದು ಕಾರ್ಯಕ್ರಮ, ಇನ್ನೊಂದು ಅಪಾಯಿಂಟ್ಮೆಂಟ್. ಈಗ ನೋಡಿ 1 ಅವರ್ 2 ಅವರ್ ಮಾತಾಡ್ಬೇಕು. ಇದು ಯಾವ ನಾನು ಕೂಡ ಕಾಲ್ ಮಾಡಿದವ್ರಿಗೆಲ್ಲ ಹಲೋ ನಮಸ್ತೆ ಚೆನ್ನಾಗಿದ್ದೀರಾ ಇಡ್ಬೋದು, ವಿಷಯ ಅದಲ್ಲ, ಇದು ಬೇರೆ, ಹೌದಲ್ವಾ? ಹಾಗೆ ಒಂದ್ಸಲಿ ಪಿಕ್ ಮಾಡಿ ಇಡ್ಲಿಕ್ಕಾಗಲ್ಲ. ತುಂಬಾ ಬೇಸತ್ತಿರ್ತಾರಲ್ವಣ, ಅವ್ರಿಗೆ ಯಾವ ದೇವ್ರ ಇಷ್ಟ ಇದೆಯೋ ಆ ದೇವ್ರ ಇರಲಿ ಅಮ್ಮ, ನಿಮ್ಮ ನಂಬಿಕೆಗಳನ್ನು ಅದು ನಿಮಗೆ ಒಂದು ನೆಮ್ಮದಿ ಕೊಡುತ್ತೆ ಅನ್ನೋದಾದರೆ ಖಂಡಿತ. ಈಗ ನಾವು ಒಬ್ಬ ಆಧ್ಯಾತ್ಮಿಕನಾಗಿ ನಾವು ಅದನ್ನೆಲ್ಲ ನಂಬ್ತೀವಿ. ಆದರೆ ನಾನು ಹೇಳೋದು, ನಿಮ್ಮ ಭಕ್ತಿ, ನಿಮ್ಮ ಮಂತ್ರಗಳ ಪಠಣ ಅಥವಾ ನಿಮ್ಮ ಆಚಾರ ವಿಚಾರಗಳು ನಿಮಗೊಂದು ನಂಬಿಕೆ ಇರಬೇಕು, ನೀವು ಅದನ್ನು ಆಚರಣೆಗೆ ತರಬೇಕು. ಅದಕ್ಕೂ ಮೀರಿ ಇಲ್ಲಿ ನಿಮ್ಮ ನಿರ್ಧಾರಗಳು ಹಾಗೂ ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ಸಹವಾಸಗಳು ಮುಖ್ಯ ಆಗ್ತವೆ. ಓಕೆ, ನೀವು 1000 ಸಾರಿ ಏನೇ ಮಂತ್ರ ಮಾಡಿ, ಏನೇ ಆಚರಣೆ ಮಾಡಿ, ಏನೇ ಪೂಜೆ ಮಾಡಿದ್ರೂ ಕೂಡ ವಾಸ್ತವವಾಗಿ ನಿಮ್ಮ ವರ್ತನೆ ಹಾಗೂ ನೀವು ಪೂಜೆ ಮಾಡೋದೊಂದು ಇಲ್ಲಿ ಮಾಡೋದೊಂದು ಅದು ಬೇಡ. ನೀವು 1000 ಯೋಚನೆ ಮಾಡಿದ್ರು ಭಗವಂತ ನಿಮಗೆ ಒಂದು ಹೆಜ್ಜೆ ಇಡು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಹೊರತು ನಾನು ನೋಡ್ಕೊಂಡಾದ್ಮೇಲೆ ನೀನು ಹೆಜ್ಜೆ ಇಡು ಅಲ್ಲ, ನೀನು ಇಡು ಆಮೇಲೆ ಮಿಕ್ಕಿದ್ದು. ಓಕೆ, ಒಳ್ಳೇದಾಗ್ಲಮ್ಮ, ಭವಿಷ್ಯ ಚೆನ್ನಾಗಿರಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿಕೊಡು. ಇಲ್ಲ ತಾಯಿ, ನಾವು ಅಷ್ಟು ದೊಡ್ಡವ್ರು ಖಂಡಿತ ಅಲ್ಲ, ಬಟ್ ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀವಿ. ನಿಮ್ಮ ನಂಬಿಕೆ ಭಾಳ ಪ್ರೀತಿಯಿಂದ ನಂಬಿಕೆ ಇಟ್ಟು ಹೇಳ್ಕೊಂಡ್ರಿ, ಅಷ್ಟಕ್ಕೆ ನಾನು ಬಹಳ ಋಣಿ. ಒಳ್ಳೆಯದಾಗಲಿ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ. ಈಗ ನೀನು ಕಂಫರ್ಟ್ ಝೋನ್ ಯೋಚನೆ ಮಾಡಬೇಡ. ಯು ಹ್ಯಾವ್ ಟು ಕ್ವಿಟ್, ಯು ಹ್ಯಾವ್ ಟು ಕಮ್ ಔಟ್. ನೀನು ಆಚೆ ಬರಲೇಬೇಕು. ನಿರ್ಧಾರ ತಗೋ, ಒಳ್ಳೇದಾಗ್ಲಮ್ಮ. ನೋಡಿ, ಬಹುಶಃ ಅವರು ಪ್ರೀತಿ ಮಾಡೋ ಸಮಯದಲ್ಲಿ ಅಥವಾ ಮದುವೆ ಆಗೋ ಸಮಯದಲ್ಲಿ ಅವರು 100 ವರ್ಷ ಅಥವಾ ಇಡೀ ಜೀವನ ಪೂರ್ತಿ ನಾವು ಹೇಗೆ ಬದುಕ್ತೀವಿ ಅಂತಲೇ ಆಸೆ ಇಟ್ಕೊಂಡು ಮದುವೆ ಆಗ್ತಾರೆ. ಇವ್ರು ಮಾತ್ರ ಅಲ್ಲ, ಎಲ್ಲ ಮದುವೆಗಳು, ಎಲ್ಲ ಸಂಬಂಧಗಳು ಶುರುವಾಗೋದು ಕಡೆವರೆಗೂ ಇರ್ತಾರೆ ಅಂತಾನೆ. ಬಟ್ ಈ ಮಧ್ಯೆ ಈ ರೀತಿ ಆದಾಗ ಸಹಜವಾಗಿ, ಅಂದರೆ ಪ್ರೀತಿ ಮಾಡಿ ಮದುವೆ ಆದಾಗ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಲಕ್ಷಾಂತರ ರೂಪಾಯಿ ಸಾಲ ಇದೆ. ಓ ಮೈ ಗಾಡ್. ಬಟ್ ಈ ಹುಡುಗಿ ಅದೆಲ್ಲವನ್ನು ಮೀರಿ ನಿಂತಿದ್ದಾರೆ. ಒಳ್ಳೇದಾಗ್ಲಮ್ಮ, ನೀನು ಚೆನ್ನಾಗಿರ್ತೀಯ. ಗಾಡ್ ಬ್ಲೆಸ್ ಯು.